श्री पंडित पीतांबर जिये नमः। ओम सद्गुरु श्री साधु निश्चल दास जिये नमः। समस्त ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಶಟಸ್ಥಲ ಚಕ್ರವರ್ತಿ ಚನ್ನಬಸವೇಶ್ವರರ ಭಕ್ತ ಅಂಗನು ಪ್ರಸಾದಲಿಂಗ ಆಗಿ ಶರಣಸ್ಥಳವನ್ನ ಏರ್ತಾ ಇದ್ದಾನೆ. ತನ್ನೊಳಗಿರೋ ಆನಂದ ಭಕ್ತಿಯನ್ನ ಪರಾಭಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾನೆ, ಪರಾಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತ 5ನೇ ವಚನ, ಗುರು ಪ್ರಸಾದವೆಂಬಿರಿ, ಲಿಂಗ ಪ್ರಸಾದವೆಂಬಿರಿ, ಅಚ್ಚ ಪ್ರಸಾದವೆಂಬಿರಿ, ಭರಿತ ಭೋಜನವೆಂಬಿರಿ. ಪ್ರಸಾದ ಪ್ರಸಾದ ಅಂತೀರಿ, ಆ ಪ್ರಸಾದದ ಅರ್ಥ ಏನಾರ ಗೊತ್ತದೇನು ಅಂತ ಕೇಳ್ತಾರೋ. ಗುರು ಪ್ರಸಾದ ಯಾವುದು, ಲಿಂಗ ಪ್ರಸಾದ ಯಾವುದು, ಅಚ್ಚ ಪ್ರಸಾದ ಯಾವುದು, ಭರಿತ ಭೋಜನ ಯಾವುದು, ಬಲ್ಲಡೆ ಹೇಳಿರೋ. ಏನ್ ಹಿಂಗೆಲ್ಲ ಅಂದ್ರೆ ಅಂತ ಗೊತ್ತಿತ್ತಂದ್ರೆ ಹೇಳ್ರಿ, ಇಲ್ಲ ಅರಿಯದೆ ಇರ್ದೋಡಿ ಕೇಳ್ರಿ. ಗುರು ಇರೋದು ಇದೆ. ಗುರುವಿನ ಲಕ್ಷಣ ಏನಂತಂದ್ರ ತನಗ್ ಗೊತ್ತಿದ್ದು ಫಸ್ಟ್ ಹೇಳಂಗಿಲ್ಲ. ಅವ್ರೇನ್ ಮಾಡ್ತಾರ, ಈ ಪ್ರಶ್ನೆಗಳನ್ನ ನಾನು ಹಾಕ್ಲಕತ್ತೀನಿ, ನನಗ್ ಗೊತ್ತದ ಮೊದಲೇ ಹೇಳಕ್ ಹೋಗಂಗಿಲ್ಲ. ಈ ವಿಷಯದಲ್ಲಿ ನಿಮಗೆ ಏನೇನು ಗೊತ್ತದ ಅಂತ ಕೇಳ್ತಾರ. ಬಲ್ಲಡೆ ಹೇಳಿರೋ, ಮತ್ತೆ ಗೊತ್ತಿಲ್ಲ ಅರಿಯದಿರ್ದೋಡಿ ಕೇಳ್ಯಾರ. ಗೊತ್ತಿಲ್ಲ ಅಂದ್ರೆ ತಿಳ್ಕೋರಿ, ಗೊತ್ತಿತ್ತಂದ್ರೆ ಒಂದ್ ಸ್ವಲ್ಪ ಹೇಳ್ರಿ ನಮಗ, ನಿಮಗಿದು ಗೊತ್ತದ ಅಂತ ನಮಗ ಸಮಾಧಾನ ಆಗ್ತದ. ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯ ಹೇಳಿದ್ರ ನೀವು ಸರಿಯಾಗಿ ಕ್ಯಾಚ್ ಮಾಡ್ತಿರತ್ತೆ, ನಿಮ್ಮ ಮೇಲೆ ವಿಶ್ವಾಸ ಬರ್ತದ. ಅದಕ್ಕೆ ನೀವು ಬಲ್ಲಡೆ ಹೇಳಿರೋ, ನೀವು ಯಾವ ಮಟ್ಟದಾಗಿದ್ದೀರಿ, ಯಾವ ಲೆವೆಲ್ದಾಗಿದ್ದೀರಿ ಅಂತ ಚೆಕ್ ಮಾಡ್ಲಿಕ್ಕೆ ಕೇಳ್ತಿರ್ತಾರ. ಆ ಶ್ರೀ ಗುರು ಆರೋಗಣೆ ಮಾಡಿದ ಬಳಿಕ, ಆರೋಗಣೆ ಅಂದ್ರೆ ಊಟ ಮಾಡಿದ ಬಳಿಕ, ಪ್ರಸಾದ ತಗೊಂಡ ಬಳಿಕ, ಹಸ್ತ ಮಜ್ಜನ ಕೆರೆದು, ಅಂದ್ರೆ ಕೈ ತೊಳ್ಕೊತಾರಲ್ಲ ಊಟ ಆದ್ಮೇಲೆ, ಎರೆದು ಒಕ್ಕು ಮಿಕ್ಕುದ ಕೊಂಬುವುದೇ ಗುರುಪ್ರಸಾದ. ಗುರುಗಳಿಗಾಗ್ಲಿ ಜಂಗಮರಿಗಾಗ್ಲಿ ಅವ್ರು ಊಟ ಮಾಡಿ ಕೈ ತೊಳ್ಕೊಂಡು ಹೊರಗ ಹೋದ ಮೇಲೆ ಅಲ್ಲಿ ಏನ್ ಇರ್ತದ, ಅದು ಹೆಂಗಿರ್ತದ ಅಂತಂದ್ರ, ನಿಮ್ಮ ಪದಾರ್ಥಗಳು ಏನೇನದವ ಅಡಿಗೆ ಮಾಡಿದ್ದು ಎಲ್ಲವನ್ನ ಆ ಗುರುವಿನ ಮುಂದೆ ಇಡಬೇಕು. ಅವರು ಏನ್ ಮಾಡ್ತಾರ, ತಮಗೆ ಏನ್ ಬೇಕಾಗಿದ್ದನ್ನ ಎಷ್ಟು ಬೇಕು ಅಷ್ಟು ಸ್ವೀಕಾರ ಮಾಡಿ ಹಸ್ತ ಮಜ್ಜನ ಕೆರೆದು ಊಟ ಆದ್ಮೇಲೆ ಅವರು ಹೋಗ್ತಾರಲ್ಲ, ಹೋದ್ಮೇಲೆ ಅಲ್ಲಿ ಏನ್ ಉಳಿತದಲ್ಲ, ಆ ಉಳಿದದ್ದೇ ಒಕ್ಕುದ ಮಿಕ್ಕುದೇ ಗುರುಪ್ರಸಾದ. ಇಲ್ಲಿ ಏನಾಗ್ಬೇಕಂದ್ರೆ, ಈಗ ಮುಂದೆ ಅಲ್ಲಿ ಇಟ್ಟು ನೈವೇದ್ಯ ಮಾಡೋದು ಬಹಳ ಮುಖ್ಯ. ಅದು ಬಿಟ್ಟು ಗುರುಗಳಿಗೆ ಗಂಗಾಳದಾಗ ನೀಡಿ ಇನ್ನೊಂದಿಷ್ಟು ಅದು ತಗೊಂಬರ್ರಪ್ಪ, ಇನ್ನೊಂದಿಷ್ಟು ಇದು ತಗೊಂಬರ್ರಪ್ಪ ಅಂತೇಳಿ ಅವ್ರ ಕಡೆಯಿಂದ ಬೇಡಂಗ ಮಾಡಬಾರ್ದು. ಅವರು ಬೇಡಬಾರ್ದು. ಬೇಡುವಾತ ಗುರುವಲ್ಲ, ಜಂಗಮನಲ್ಲ. ಅವರು ಏನ್ ಕೇಳ್ತಾರೆ ಕೇಳಿದಾಗ ಒಯ್ದು ನೀಡಮ್ಮ ಅಂತೇಳಿ ಅಲ್ಲಿ ನಿಂತಿರ್ತಾನಲ್ಲ, ಅವ ಬೇಡಿಸಿಕೊಂಬಾತ ಭಕ್ತನಲ್ಲ. ಗುರುಗಳಿಗೆ ಜಂಗಮರಿಗೆ ಊಟಕ್ಕೆ ಹಾಕಬೇಕಾದ್ರೆ ಇದೊಂದು ಸೂಕ್ಷ್ಮವಾದ ವಿಧಾನ. ಅಲ್ಲಿ ಒಬ್ಬ ಸೇವಕ ಇರ್ತಾನ, ಅವ ಏನ್ ಮಾಡ್ತಾನ, ಅವ್ರು ಏನ್ ಕೇಳ್ತಾರ, ಅವ್ರ ಆಪ್ತ ಸೇವಕ ಏನ್ ಮಾಡ್ತಾನ, ಏನ್ ಕೇಳ್ತಾರ ಅಷ್ಟು ಎಚ್ಚರಿಕೆಯಿಂದ ನೀಡ್ತಾನ. ಹೆಚ್ಚು ನೀಡೋದು ಕಡಿಮೆ ನೀಡೋದು ಅಲ್ಲಿ ಏನೂ ಇಲ್ಲೇ ಇಲ್ಲ. ಬಹಳ ಎಚ್ಚರಿಕೆ ವಿಧಾನ ಅದ. ಅದೆಲ್ಲ ತಿನ್ರಿ, ಅದ ಹೆಂಗಾತ, ನಿಮ್ ಸಲುವಾಗಿ ಮಾಡಿರಿ, ಇದು ತಿನ್ರಿ ಅದು ತಿನ್ರಿ, ಇದೆಲ್ಲ ಹೊಂಬತನ ಇದು. ನಮ್ದೇನೋ ಭಕ್ತಿ ಬಹಳ ಕಾಳಜಿ ಮಾಡ್ತೇವತ್ತೆ ನಾವು ತಿಳ್ಕೊತಿರ್ತೀವಿ.
ನಿಮ್ಮ ಕಾಳಜಿ ಮಾಡೋದಕ್ಕ ಯಾರಿಗೆ ಹಾಕಿದ್ದೆಲ್ಲ ತಿಂದು ಅವ್ರ ಒತ್ತಾಯಕ್ಕೆ ತಿಂದ್ರ ಇವ್ರ ಆರೋಗ್ಯ ಕೆಟ್ರ ಅದು ನೀವು ಮಾಡಿದ್ದು ಉಪಚಾರ ಆಗಲ್ಲ, ಅದು ಅಪಚಾರ. ಅದಕ್ಕೆ ಈ ಹೊಂಬತನ ಅನ್ನೋದು ಬಿಟ್ಟು ಸೂಕ್ಷ್ಮವಾಗಿ ನೀಡಂತವ್ರು ಇದ್ರ ಸರಿ. ಎಷ್ಟಂತಿ ಅಷ್ಟೇ ನೀಡ್ತೀನಪ್ಪ, ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಪ್ಪ ಅನ್ನಂತವ್ರು ಇರ್ಬೇಕು. ಒಂದು ಅಗಳ ಅನ್ನ ಹೆಚ್ಚು ನೀಡಂಗಿಲ್ಲ, ಒಂದು ಅಗಳ ಅನ್ನ ಕಡಿಮೆ ನೀಡಂಗಿಲ್ಲ. ಬಹಳ ಎಚ್ಚರಿಕೆ. ಅದೇನಂತಾರಲ್ಲ, ಮಾಡಿದವರ ಭಕ್ತಿ ನೀಡಿದವರು ಕೆಡಿಸಿದರು ಅಂತಿರ್ತಾರೆ. ಮಾಡೋರು ಒಂದ್ ಕಡೆ ಇರ್ತಾರೆ, ನೀಡೋರು ಒಂದ್ ಕಡೆ ಇರ್ತಾರೆ. ಅಡಿಗೆ ಮಾಡಿದ್ದೇ ಖರ್ಚು ಮಾಡ್ಕೊಂಡವ್ರೆ ಬೇರೆ, ಅಲ್ಲಿ ಊಟಕ್ಕೆ ನೀಡೋರು ತಂದು ಬೇರೆ ಇರ್ತಾರ. ಅವ್ರ ಹೊಂಬತನಕ್ಕ ಇವ್ರ ಮನಸ್ಸು ಕೆಟ್ಟತ್ತು ಅಂದ್ರೆ ಅದು ಶಾಪ ಮಾಡಿದವ್ರಿಗೆ ಹೋಗ್ತದೆ. ಅದ್ರ ಸಲುವಾಗಿ ಬಹಳ ಸೂಕ್ಷ್ಮ ಇರ್ಬೇಕು ಊಟಕ್ಕೆ ನೀಡೋ ಟೈಮ್ನೊಳಗೆ. ಇಲ್ಲ ಅಂದ್ರೆ ಅವ್ರ ಆಪ್ತ ಶಿಷ್ಯರು ಇರ್ತಾರ, ಅವ್ರಿಗೆ ಕರಿತಾರ ಬರ್ರಿ ಇಲ್ಲಿ ಅಂತೇಳಿ ಊಟಕ್ಕೆ ನೀಡಂದ್ರೆ ಅವ್ರ ಕಡೆಯಿಂದ ಅವ್ರು ಎಷ್ಟು ಬೇಕಷ್ಟು ಹೆಂಗ್ ಬೇಕಂಗೆ ನೀಡಿಸ್ಕೊಂಡು ಕುಣ್ತಿರ್ತಾರೆ. ಅದೆಲ್ಲ ಮಾಡಿದ್ಮೇಲೆ ಕೈ ತೊಳ್ಕೊಂಡು ಹೋದ್ಮೇಲೆ ಅಲ್ಲಿ ಏನು ಬರ್ತದ ಹೊರಗ ಊಟ ಮಾಡಿದ್ಮೇಲೆ ಆ ಒಂದು ಪದಾರ್ಥಗಳೇನು ಉಳಿದಿರ್ತಾವ ಅವುಗಳು ಗುರುಪ್ರಸಾದ, ಜಂಗಮ ಪ್ರಸಾದ. ಇಂತಲ್ಲದೆ ಕೈ ಒಡ್ಡಿ ಬೇಡುವಾತ ಗುರುದ್ರೋಹಿ. ಅವ ಅದು ತಗೊಂಬ ಇದು ತಗೊಂಬ, ಅದು ನೀಡು ಇದು ನೀಡು, ಹಪ್ಪಳ ತಗೊಂಬ, ಸಂಡಿಗೆ ತಗೊಂಬ, ಬಜ್ಜಿ ತಗೊಂಬ, ಹೋಳಿಗೆ ತಗೊಂಬ ತಾವ ಬೇಡಿದ್ನಂತಂದ್ರ ಅವ ಗುರುದ್ರೋಹಿ. ಅದಕ್ಕೆ ಏನ್ ಮಾಡ್ಬೇಕು, ಅವನು ಎಷ್ಟು ನೀಡಿರ್ತಾರ ಅಷ್ಟು ತಿಂದು ಮುಂದೆ ಏನು ಬೇಡಬಾರ್ದು ಅಂತ ಮುಗೀತು. ಎಷ್ಟು ನೀಡಿರ್ತಾರ ಅಷ್ಟೇ ಉಣ್ಬೇಕು, ಮತ್ತೆ ಇನ್ನೊಂದಿಷ್ಟು ಬೇಡಬಾರ್ದು. ಫಸ್ಟ್ ಏನ್ ಹಚ್ಚಿರ್ತಾರ ಆಯ್ತು ಅಷ್ಟು ನಡೆ ಅನ್ಬೇಕು. ಮತ್ತೆ ಬೇಡಿಸಿಕೊಂಬ ಅವನೇ ಅವನು ಶಿವದ್ರೋಹಿ. ಕೈ ನೀಡಿ ಇಕ್ಕುವಾತ ಶಿವದ್ರೋಹಿ. ನೀ ಏಟ್ ಹೇಳ್ತೀನಿ ಅಷ್ಟೇ ನೀಡ್ತೀನಿ ಅನ್ನೋದು ಬಿಟ್ಟು ತನ್ನ ಮನಸ್ಸಿಗೆ ಬಂದಂಗೆ ನೀಡಿದ್ನಂದ್ರೆ ಅವ ಶಿವದ್ರೋಹಿ. ಈ ರೀತಿಯಾಗಿ ಸೂಕ್ಷ್ಮವಾಗಿರ್ಬೇಕು. ಇವತ್ತಿಗೆ ಸಹಿತ ನಮ್ಮ ಮನ್ಯಾಗ ಊಟ ಮಾಡ್ಬೇಕಾದ್ರೆ ನಮ್ಗೇನ್ ಬೇಕು ಅಷ್ಟು ಎಚ್ಚರಿಕೆಯಿಂದ ನೀಡ್ಬಿಡ್ತಾರ ಅಷ್ಟೇ ಹೊರತು ಹೆಚ್ಚು ಕಡಿಮೆ ನೀಡಂಗಿಲ್ಲ, ಹೆಚ್ಚು ಕಡಿಮೆ ಮಾಡಂಗಿಲ್ಲ. ಅಕಸ್ಮಾತ್ ಏನಾರೇ ಒಂದಿಷ್ಟು ಮೊದಲೇ ನೀಡ್ಕೊಂಡು ಬಂದ್ರು ಕೆಲವೊಬ್ಬರ ಮನ್ಯಾಗ ಬದ್ಮಾಸರಿರ್ತಾರ. ಅವ್ರ ಏನ್ ಮಾಡ್ತಾರ, ಪ್ಲೇಟ್ನಾಗ ಒಂದೊಂದೇ ಐಟಮ್ಗಳು ಒಯ್ದು ನೀಡೋದು ಎಲ್ಲಿ ಅಂತೇಳಿ ಒಂದೇ ಸಲ ಗಂಗಾಳದಾಗ ಓಟು ನೀಡ್ಕೊಂಡು ಬಂದ್ಬಿಡ್ತಾರ. ಮೈಗಳ್ರು ಅವ್ರಿಗೇನ್ ಬೇಕು ಎಷ್ಟು ಬೇಕು ಅನ್ನೋದು ಏನೇನು ಇಲ್ಲ. ತಮ್ಮ ಮನೆಗೆ ಏನ್ ಮಾಡ್ಯಾರ ಅದೆಲ್ಲ ಒಂದ್ ಗಂಗಾಳದಾಗ ಹಚ್ಚಿ ನೀಡ್ಕೊಂಡ್ ಬಂದ್ಬಿಡ್ತಾರೆ. ಯಾಕೆ ಗೊತ್ತಿಲ್ಲ ಅಂತ ಒಂದು ರೀಸನ್ ಇರ್ಬೋದು, ಇಲ್ಲಾಂದ್ರೆ ಮೈಗಳತನ ಅಂತ ಇನ್ನೊಂದು ರೀಸನ್. ಅಡಿಗೆ ನೀಡೋದು ಬಹಳ ಬೆರಕಿ ಗುಣಗಳಿರ್ತಾವ. ಅದಕ್ಕೆ ಅವ್ರು ಅಂಥವ್ರ ಬಗ್ಗೆ ಬಹಳ ಇದು ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು, ಆಯ್ತು ನೀಡ್ಕೊಂಡ್ ಬಂದಿರಲ್ಲ ಇಲ್ಲಿ ಇಡ್ರಿ ಅಂತ ಹೇಳಿ ಇಟ್ಟು ಒಂದು ಖಾಲಿ ಪ್ಲೇಟ್ ತರಿಸ್ಕೋಬೇಕು. ಖಾಲಿ ಪ್ಲೇಟ್ ತರಿಸಿ ನನ್ಗೇನ್ ಬೇಕಾದ್ರೆ ನೀಡ್ಕೋತೀನಿ, ನೀವು ನೀಡಿದ್ದೆಲ್ಲ ತಿನ್ಲಕ್ ನಾನು ಏನ್ ಅನ್ಕೊಂಡಿರಿ, ಇದು ಎಲ್ಲ ಉಣ್ತೀನಿ ಅಂತ ನಿಮ್ಗೆ ಯಾರು ಹೇಳ್ಯಾರ? ಬಹಳ ಸೂಕ್ಷ್ಮದ ವಿಷಯ, ಬಹಳ ಗಂಭೀರ ಇರ್ತು. ನೀಡೋರ್ ಬಗ್ಗೆ ಬಹಳ ಅಬ್ಸರ್ವ್ ಮಾಡ್ತಿರ್ಬೇಕು. ಏನ್ ಬೇಕಾದ್ರೆ ತಗೊಂಡ್ಬರ್ತಾರೆ, ಏನ್ ಬೇಕಾದ್ರೆ ಮಾಡ್ತಿರ್ತಾರ. ಅವ್ರ ಬಲ್ಲಿ ಬುದ್ಧಿ ಇಲ್ಲ ಅಂದ್ರೆ ಅವ್ರ ಬುದ್ಧಿಗೆ ಹಿಡಿತನಕ್ಕೆ ನಮ್ಮ ಆರೋಗ್ಯ ಯಾಕೆ ಕೆಡಿಸ್ಕೊಂಡು ಬಲಿ ಪಶು ಅವು. ಅಕಸ್ಮಾತ್ ಏನಾರ ಮೊದಲೇ ಪ್ಲೇಟ್ನಾಗ ನೀಡ್ಕೊಂಡು ಬಂದ್ರಂದ್ರೆ ಅದು ಪ್ಲೇಟ್ ಸೈಡಿಗೆ ಇಟ್ಟು ಇನ್ನೊಂದು ಖಾಲಿ ಪ್ಲೇಟ್ ತರಿಸಿ ಒಳಗೆ ಶುದ್ಧ ಜಲ ಹಾಕಿ ಅದಕ್ಕೆ ಚೆನ್ನಾಗಿ ತೊಳೆದು ಅದ್ರೊಳಗೆ ಒಂದಿಷ್ಟು ವಿಭೂತಿ ಪಾಭೂತಿ ಬೆಳೆದು ನಮ್ಗೇನ್ ಬೇಕು ಚಂದ 4 ತುತ್ತು ತಿಂದು ಪ್ರಸನ್ನ ಆಗಿ ಕೈ ತೊಳ್ಕೊಂಡು ಎದ್ದು ಬಂದ್ಬಿಡ್ಬೇಕು. ಆಮೇಲೆ ಅದ್ರಾಗ ಏನು ಉಳಿತದ ಆ ಪ್ಲೇಟ್ನಾಗ ಅದ್ರೊಳಗೆ ಕೈ ತೊಳೆದ ನೀರು ಅದು ಕಂಪ್ಲೀಟ್ ಕುಡಿಬೇಕು. ಅಲ್ಲಿ ಏನು ಬಿಡಬಾರ್ದು. ಇನ್ನೊಬ್ಬರು ಬಂದು ಕೂತು ಉಣಷ್ಟು ಸ್ವಚ್ಛ ಇರ್ಬೇಕು ಗಂಗಾಳ. ಅದು ಬಿಟ್ಟಿಗೆ ಅವ್ರು ಏನು ನೀಡ್ಯಾರ ಅದ್ರೊಳಗಿನ ನಮ್ಗೇನ್ ಬೇಕದು ತಿಂದು ಉಳಿದದ್ದು ಅದೇ ಪ್ಲೇಟ್ನಾಗ ಬಿಟ್ಟು ಕೈ ತೊಳ್ಕೊಳ್ಳೋಂಥವ್ರನ್ನೂ ಇರ್ತಾರೆ. ಅದು ಬಹಳ ದೊಡ್ಡ ತಪ್ಪದು, ಪ್ರಸಾದ ದ್ರೋಹ ಅದು. ನೀವು ಉಣ್ತೀರಿ ಅದು ಎಲ್ಲ ನೀಡ್ಕೋಬೇಕು, ಎಷ್ಟರೇ ನೀಡ್ಕೋರಿ. ನೀಡ್ಕೊಂಡ ಮೇಲೆ ಎಲ್ಲ ಖಾಲಿ ಆದ್ಮೇಲೆ ಕೈಗೆ ಬಾಯಿಗೆ ತಟ್ಟೆಗೆ ನೀವೇನಂತೀರಿ, ಮುಸುರಿ ಅಂತೀರಿ, ನಾವು ಅಂತೀವಿ ಅದು ಅಮೃತ ಅಂತೀವಿ ನಾವು. ಆ ಅಮೃತವನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ಕೈ ತೊಳ್ಕೋಬೇಕು. ಆ ತಟ್ಟೆಯೆಲ್ಲ ತಿಕ್ಕಿ ತೀಡಬೇಕು. ಒಳಗಿಂದ ಎಲ್ಲ ಅಮೃತ ಆ ನೀರೊಳಗೆ ಬಂದು ಬಾಯಿಗೆ ಹಾಕೊಂಡು ಕುಡಿದು ನೋಡ್ರಿ,
ಅಮೃತ ಪಾನ, ಇಡೀ ಊಟ ಮಾಡಿದ ಸುಖದ 1000 ಪಟ್ಟ ಸುಖ ಆ ತಟ್ಟೆ ಒಳಗೆ ಕೈ ತೊಳ್ಕೊಂಡು ನೀರು ಕುಡಿಯೋದ್ರಾಗ. ಬಾಯಿ ಎಲ್ಲ ಸ್ವಚ್ಛ, ಕೈ ಸ್ವಚ್ಛ, ತಟ್ಟೆ ಸ್ವಚ್ಛ, ಎಲ್ಲ ಸ್ವಚ್ಛ ಆಗಿಬಿಡ್ತದೆ. ಆ ರೀತಿಯಾದಂತ ಪ್ರಸಾದ ತಗೋಬೇಕು. ಇನ್ನೇನು ಇನ್ನೊಬ್ಬರಿಗೆ ಉಪಚಾರ ಮಾಡೋದು, ಗುರು ಜಂಗಮರಿಗೆ ಮಾಡೋದು ಉಪಚಾರ. ಇನ್ನ ಲಿಂಗ ಪ್ರಸಾದ ಅಂದ್ರೆ ಎಲ್ಲಿದೆ ಲಿಂಗ? ನಿಮ್ಮ ಅರಿವು, ನಿಮ್ಮ ಆತ್ಮ, ನಿಮ್ಮ ಕೂಟಸ್ಥ, ನಿಮ್ಮ ಒಳಗಿನ ಚೇತನ, ಅದೇ ಲಿಂಗ. ಈಗ ಲಿಂಗ ಚೆನ್ನಾಗಿರ್ಬೇಕಾದ್ರೆ ನಿಮ್ಮ ಆರೋಗ್ಯ ಚಂದ ಇರ್ಬೇಕಾ ಇಲ್ಲ? ನಿಮ್ಮ ಆರೋಗ್ಯಕ್ಕೆ ಏನು ತಿಂದ್ರ, ಎಷ್ಟು ತಿಂದ್ರ, ಯಾವಾಗ ತಿಂದ್ರ, ಅದಕ್ಕೆ ಎದಕ್ಕೆ ತಿನ್ನಬೇಕು ಅನ್ನೋದೆಲ್ಲ ತಿಳ್ಕೊಂಡು ಕಾರಣ ಸಹಿತವಾಗಿ ತಿನ್ನಬೇಕು. ಏನ್ ಬೇಕಾದ್ರೆ ತಿಂದು ಹೆಂಗ್ ಬೇಕಂಗೆ ಇರ್ತೀನಿ ಅಂದ್ರೆ ಇಲ್ಲ. ಅದಕ್ಕೆ ಲಿಂಗ ಪ್ರಸಾದದ ಕ್ರಮವೆಂತೆಂದೊಡೆ ಹಿಂದಣ ಪ್ರಮಾಣಿನಲ್ಲಿ ಪುರುಷಹಾರ ಪ್ರಮಾಣನಿಂದೆ ತೆರಹು ಮರ ಇಲ್ಲದೆ ಭರಿತ ಭೋಜನವೆಂದು ಗಡಣಿಸಿಕೊಂಡು ತಟ್ಟು ಮುಟ್ಟು ಲಿಂಗಕ್ಕೆ ನೈವೇದ್ಯ ತೋರಿಸಿ ತಾಳವ ಕೊಟ್ಟು ಸಜ್ಜರ ಮನೆಗೆ ವಿಜಯಂಗೈಸಿಕೊಂಡು. ಅಂದ್ರೆ ಇವೆಲ್ಲ ನಾವು ಊಟ ಮಾಡಾಗ ದಬಾಶೆ ಹೊಡೆದಲ್ಲ, ಸೂಕ್ಷ್ಮವಾಗಿರ್ಬೇಕನ್ನೋದೇ ಇವೆಲ್ಲ ಮಾತುಗಳು. ಒಂದೊಂದು ಹೇಳಬೇಕಾದ್ರೆ ಬಹಳ ಟೈಮ್ ಆಗ್ತದೆ. ಇಲ್ಲೇನ್ ಹೇಳ್ತಾನ, ಇಲ್ಲಿ ಹೇಳೋದು ಇವೆಲ್ಲ ಏನದವ, ಇವ್ರದ್ದು ಭಾಷೆಗಳು ಬೇರೆ ಬೇರೆ ಇರ್ತಾವಲ್ಲ. ಒಟ್ಟೇನ್ ಮಾಡ್ಬೇಕು, ಲಿಂಗಕ್ಕೆ ನೈವೇದ್ಯ ಅಂತಂದ್ರ ಪರಮಾತ್ಮನನ್ನ ನೆನೆಸ್ಬೇಕು. ನಮ್ಮ ಒಳಗಿರುವ ಚೇತನ ಏನದಲ್ಲ, ಚೇತನ ಅಂತೇಳಿ ಒಳಗಿರುವ ಪರಮಾತ್ಮನನ್ನ ನೆನೆಸಿ ಏನಪ್ಪ ಅಂದ್ರೆ ಪಂಚೇಂದ್ರಿಯ ಸಪ್ತಧಾತುಗಳು ತೃಪ್ತವಾಗಲಿಕ್ಕೆ ಪ್ರಸಾದ ಭೋಗಮ ಮಾಡುವುದು. ಇಷ್ಟು ತಿಳ್ಕೋಬೇಕು ನೀವು. ಪಂಚೇಂದ್ರಿಯಗಳು ಏನಾಗಬೇಕು, ನಿಮ್ಮ ಪಂಚೇಂದ್ರಿಯಗಳು ತೃಪ್ತ ಆಗಬೇಕು. ಹೆಂಗ? ನಾಲಿಗೆ, ಮೂಗು, ಎಲ್ಲದಕ್ಕೂ ಎಲ್ಲ ಪಂಚೇಂದ್ರಿಯಗಳು ಊಟ ಮಾಡುವಾಗ ಅದ್ರೊಳಗ ಲಕ್ಷ್ಯ ಕೊಟ್ಟಿರ್ತಾವ. ನಿಮಗೆ ಬರೇ ನಾಲಿಗೆ ಒಂದೇ ರುಚಿಯಾದ ತಿಳ್ಕೊಂಡಿರಿ. ಮೂಗ ಆಪರೇಷನ್ ಆದವನಿಗೆ ಮೂಗಿನ ವಾಸನೆನೇ ಗೊತ್ತಾಗಂಗಿಲ್ಲ. ಅವನಿಗೆ ಏನಾರ ಊಟಕ್ಕೆ ಕೊಟ್ರ ಬರೇ ರುಚಿ ಒಂದೇ ಗೊತ್ತಾಗ್ಲಕತ್ತದ. ಇದು ವಾಸನೆ, ಮಸಾಲೆ ವಾಸನೆ, ಒಟ್ಟು ಏನೋ ವಾಸನೆಗಳು ಊಟದಾಗಿರ್ತಾವಲ್ಲ, ಆ ವಾಸನೆಗೆ ತಕ್ಕಂತೆ ಅಡಿಗೆ ಇತ್ತು ಅಂತಂದ್ರೆ ಸಂತೋಷದಿಂದ ಊಟ ಒಳಗೆ ಹೋಗ್ತದ. ಕಿವಿ ಅದ್ರಾಗ ಲಕ್ಷ್ಯ ಕೊಡ್ತಿರ್ತು. ಹಪ್ಪಳ ತಿಂದ್ರ ಕ್ರಿಸ್ಪಿ ಇತ್ತು ಅಂತಂದ್ರ ಅದರ ಸೌಂಡ್ ಎಂಜಾಯ್ ಮಾಡ್ತದ ಅದ ಕಿವಿ. ನೀವು ಹೋಳಿಗೆ ಕ್ರಿಸ್ಪಿ ಇದ್ರೆ ಏನ್ ಮಾಡ್ತೀರಿ? ಹೋಳಿಗೆ ಹಪ್ಪಳಗತ್ಲೆ ಖಡಕ್ ಹೋಳಿಗೆ ಇತ್ತಂದ್ರೆ ಅದು ಕಿವಿ ಖುಷಿ ಆಗ್ತದೇನದು? ಹಪ್ಪಳ ಹೋಳಿಗೆಗತ್ಲೆ ಮೆತ್ತಗಿದ್ರೆ ಕಿವಿ ಖುಷಿ ಪಡ್ತದ. ಎಲ್ಲ ಪಂಚೇಂದ್ರಿಯಗಳು ಎಲ್ಲ ಏನ್ ಮಾಡ್ತಿರ್ತಾವ, ನೀವು ತಟ್ಟೆ ಒಳಗೆ ನೀಡಿದ್ದು ಮುಟ್ಟಬೇಕಾದ್ರ ಮೊದಲ ನಿಮ್ಮ ಹಸ್ತದ ಚರ್ಮನೆ ಮುಟ್ತದ ಇಲ್ಲ ಅದಕ್ಕೆ. ಯಾವ್ದಾವ್ದು ಪದಾರ್ಥ ಎಷ್ಟು ಗಟ್ಟಿ ಅದ, ಬಿಸಿ ಅದ, ತಣ್ಣಗದ, ಮೆತ್ತಗದ, ಎಲ್ಲ ಪಂಚೇಂದ್ರಿಯಗಳು ಅದರೊಳಗೆ ಇನ್ವಾಲ್ವ್ ಆಗಿರ್ತವ. ಆ ಪಂಚೇಂದ್ರಿಯಗಳ ಸುಖನೂ ಅದರೊಳಗೆ ನಡೆದಿರ್ತವೆ. ಮತ್ತೇನಂತಂದ್ರೆ ಸಪ್ತಧಾತುಗಳು, ನಮ್ಮ ಶರೀರದೊಳಗಿನ ಸಪ್ತಧಾತುಗಳು ಆರೋಗ್ಯಕರವಾಗಿರಬೇಕು ಅಂತೇಳಿ ಈ ರೀತಿ ಲಿಂಗ ಪ್ರಸಾದ ಮಾಡಬೇಕು. ಅಂದ್ರೆ ಲಿಂಗ ಪ್ರಸಾದ ಅಂದ್ರೆ ನನ್ನ ಆರೋಗ್ಯಕ್ಕೆ ಏನು ಉಣಬೇಕು, ಎಷ್ಟು ಉಣಬೇಕು, ಯಾವಾಗ ಉಣಬೇಕು, ಮತ್ತೆ ಎದಕ್ಕೆ ಉಣಬೇಕು, ಇವೆಲ್ಲ ತಿಳ್ಕೊಂಡು ಮಾಡಿದ್ದೆ ಲಿಂಗ ಪ್ರಸಾದ. ಅದೇ ಪ್ರಮಾಣ ಇವೆಲ್ಲ ಬರ್ದಾರ ಇಲ್ಲಿ ಶಬ್ದಗಳು. ತೆರವು ಮರ ಇಲ್ಲದೆ ಅಂತಂದ್ರ ನಾಚಿಕೊಳ್ಳಂಗಿಲ್ಲ. ಮತ್ತೆ ಅಲ್ಲಿ ಇಟ್ಟದ್ದು ಊಟ ಆದ್ಮೇಲೆ ಆಮೇಲೆ ಅಲ್ಲಿ ಸೈಡಿಗೆ ಇಟ್ಟದ್ದು ನೆನಪಾತದ, ಅರೇ ಇವನ ಇದು ತಿಂದೇ ಇಲ್ಲ ನೋಡಿ, ಯಾವಾಗ ಕೊಟ್ಟಿರಿ, ಯಾವಾಗ ನೀಡಿ ಅಂತಿರ್ತಾರ. ಅಂತವೆಲ್ಲ ಏನು ಇರಬಾರ್ದು. ಫುಲ್ ಲಕ್ಷ್ಯ, ಊಟದ ಕಡೆ ಲಕ್ಷ್ಯ ಇರ್ಬೇಕು. ಯಾಕಡೆ ಮೊಬೈಲ್ ನೋಡ್ಕೊತ, ಟಿವಿ ನೋಡ್ಕೊತ ಊಟ ಮಾಡಿದ್ರೆ ಮುಂದೆ ಏನ್ ಇಟ್ಟಾರೆ ನೋಡಲ್ಲ, ಏನ್ ನಡೆದ ನೋಡಲ್ಲ. ಟಿವಿ ಕಡೆ ಲಕ್ಷ್ಯ ಕೊಟ್ಟು ತೊಂಡ್ರೆ ಅಂತ ತೆರವು ಮರಗಳಾಗ್ತವ. ಅಂಥವೆಲ್ಲ ಮಾಡಬಾರ್ದು ಅಂತ ಹೇಳಿ ಲಿಂಗ ಪ್ರಸಾದ ಅಖಂಡಿತವಾದಡೆ, ಲಿಂಗ ಪ್ರಸಾದ ಅಖಂಡಿತವಾದಡೆ ಏನಾಗ್ತದ, ಶಿವಲಿಂಗ ಪ್ರಸಾದಿಗಳಿಗೆ ಕೊಡುವುದು. ಶಿವಲಿಂಗ ಪ್ರಸಾದಿಗಳಿಗೆ ಕೊಡುವುದು. ಕೊಡದೆ ಫಲಗ್ರಹ ತನದಿಂದ ಕೊಂಡು ಒಡಲ ಕೆಡಿಸಿಕೊಂಡಡೆ ಪಂಚಮಹಾಪಾತಕವಯ್ಯ. ಗುರುವಿಗೆ ಕೊಡ್ಲಿಲ್ಲ, ಲಿಂಗಕ್ಕೆ ಕೊಡ್ಲಿಲ್ಲ, ಜಂಗಮಕ್ಕೆ ಕೊಡ್ಲಿಲ್ಲ,
ಇವ್ರು ಯಾರಿಗೆ ನೈವೇದ್ಯ ಮಾಡ್ಲಾರ್ದೆ ಪ್ರಸಾದ ಮಾಡ್ಲಾರ್ದೆ ತಾನು ಎಲ್ಲ ಪದಾರ್ಥಗಳನ್ನ ನಾನು ಫಲಗ್ರಾಹಕತನದಿಂದವೇ ಅಂದ್ರೆ ನಾನು ದುಡಿದದ್ದು ನಾನೇ ತಿನ್ನಬೇಕು, ಯಾರಿಗಾರೆ ಯಾಕೆ ಕೊಡಬೇಕು ಅಂತೇಳಿ ತಾನೇ ಉಂಡ್ರೆ ಒಡಲು ಕೆಡಿಸಿಕೊಂಡಡೆ. ಅದರಿಂದ ಅನಾರೋಗ್ಯ ಉಂಟಾಗ್ತದ. ಅನಾರೋಗ್ಯ ಉಂಟಾಯ್ತಂದ್ರ ಪ್ರಸಾದದೊಳಗಿನ ಅನಾಚಾರದಿಂದ ಉಂಟಾದ ಅನಾರೋಗ್ಯಕ್ಕ ಮತ್ತೇನ್ ಮಾಡ್ಬೇಕಾಗ್ತದ? ಯಾರ ಹತ್ರರೇ ಹೋಗ್ರಿ ನೀವು, ಅವ್ರೇನ್ ಮಾಡ್ತಾರ? ಯಾರಿಗೆ ದೇವ್ರಿಗೆ ನೆನೆಸ್ಲಾರ್ದೆ ತಿಂದಿದಲ್ಲ ಅದಕ್ಕೊಂದು 51 ಮಂದಿ ಜಂಗಮರಿಗೆ ಊಟಕ್ಕೆ ಹಾಕಂತಾರ. ಅವ ಊಟಕ್ಕೆ ಹಾಕಿದ್ಮೇಲೆ ಆರಾಮಾಗಿ ಬಿಡ್ತಾನ. ಊರೆಲ್ಲ ದವಾಖಾನಿ ತೋರಿಸಿದ್ರು ಆರಾಮಾಗಂಗಿಲ್ಲ. ಇದು ತಿಳ್ಕೊಂಬಿಡ್ರಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಇನ್ನೊಬ್ಬರಿಗೆ ಕೊಟ್ಟು ಉಂಡ್ರೆ ನೀವು ಆರಾಮಿರ್ತೀರಿ. ಕೊಡ್ಲಾರ್ದೆ ಉಂಡ್ರಿ ಅಂತಂದ್ರೆ ಆರಾಮಿರಲ್ಲ. ಹೌದಲ್ರಿ? ಅದಕ್ಕೆ ಅವ್ರೇನ್ ಮಾಡ್ತಾರ? ಊಟಕ್ಕೆ ಹಾಕ್ಲಕ್ ಹಚ್ತಾರ. ಕೇಳಿರ ಇಲ್ಲ? ಹಬ್ಬಾಸಿಗೆ ಹುಣ್ಣಿಮೆಗೆ ಒಬ್ರಿಗೆ ಯಾರಿಗಾರ ಕರ್ಕೊಂಡು ಉಣ್ಣಪ್ಪ ಅಂತ ಹೇಳಿದ್ ಕೇಳಿರ ಇಲ್ಲ? ಯಾವಾಗಾರೆ ಜಂಗಮರಿಗೆ ಮತ್ತೆ ಯಾರಿಗಾರೆ ಕೊಟ್ಟು ಉಣಪ್ಪ, ಹಂಚ್ಕೊಂಡು ಉಣಪ್ಪ, ದಾಸೋಹ ಇರ್ಲಾರ್ದೆ ಬರೇ ನೀ ಭೋಗ ಮಾಡಿದಿ, ಅದಕ್ಕೆ ನೀನ್ ಆರೋಗ್ಯ ಕೆಡಿಸ್ಕೊಂಡಿದಿ ಅಂತ ಹೇಳ್ತಾರ. ಇಡೀ ವಿಶ್ವದಾಗ ನಂಬರ್ 1 ಶ್ರೀಮಂತ ಅಂತ ಒಬ್ಬ ಇದ್ದ ಅಮೆರಿಕದವನು ನಂಬರ್ 1 ಶ್ರೀಮಂತ. ಅವನಿಗೆ ರೋಗ ಬಂದ್ಬಿಡ್ತು. ರೋಗ ಬಂದ ಮೇಲೆ ಶ್ರೀಮಂತಿಕೆ ರೊಕ್ಕ ಎಲ್ಲ ಕೊಡ್ತೀನಿ ಅಂದ್ರೂ ಅವನಿಗೆ ಆರಾಮೇ ಆಗಲಿಲ್ಲ. ಅವನಿಗೆ ಏನ್ ಮಾಡಿದ್ರು ಆರಾಮ ಆಗಲಿಲ್ಲ. ಅವ್ರು ತಿಳ್ಕೊಂಡಾರ ಈ ಔಷಧ ಕೊಡೋ ಡಾಕ್ಟರ್ಗಳಿಂತ ಎಲ್ಲ ಆರಾಮ ಆಗ್ತದಂತ. ಈ ಔಷಧ ಕೊಡೋ ಡಾಕ್ಟರ್ಗಳಿಗಿಂತ ಭವರೋಗದ ವೈದ್ಯ ಏನದನಲ್ಲ, ಆ ವೈದ್ಯರ ಮಿಂಡ ಅಂತೀವ, ಅವ್ರ ಅಪ್ಪ ಅಂತೀವ. ಈ ಸ್ಪಿರಿಚುವಲ್ ಟ್ರೀಟ್ಮೆಂಟ್ ಏನದಲ್ಲ, ಈ ಟ್ರೀಟ್ಮೆಂಟ್ ಮುಂದ ಅವ್ರು ಕೊಡೋ ಟ್ರೀಟ್ಮೆಂಟ್ ಏನೇನು ಅಲ್ಲಂತ ಅಂತವ. ಅದ್ರಾಗ ಮತ್ತೆ 2 ಗುರು ಮತ್ತು ಜಂಗಮರು. ಗುರುಗಳಂತಂದ್ರ MD ಡಾಕ್ಟರ್ ಇದ್ದಂಗ, ಬರೇ ಔಷಧ ಕೊಡವ ಅಂದ್ರೆ ಬರೇ ತತ್ವಜ್ಞಾನ ಹೇಳವ. ಜಂಗಮ ಅಂದ್ರೆ ಸರ್ಜನ್ ಇದ್ದಂಗಂತ, ಶಸ್ತ್ರ ವೈದ್ಯ ಅಂತಾರ. ಕೇಳಿರಿಲ್ಲ ವಚನದಾಗ? ಬಸವಣ್ಣವ್ರ ವಚನ ಓದಿದವ್ರಿಗೆ ಗೊತ್ತಾತು. ಗುರುವಿಗೆ ಬರೇ ಭವರೋಗ ವೈದ್ಯ ಅಂತಾರ. ಅವನಿಗೆ ಅಷ್ಟೇ ಜನನ ಮರಣಗಳಿಂದ ಪಾರಾಗಬೇಕಾದ್ರೆ ಮೋಕ್ಷ ಹೊಂದಬೇಕು, ಹಂಗ್ ಮಾಡಬೇಕು, ಹಿಂಗ್ ಮಾಡಬೇಕು, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಕತೆ ಹೇಳ್ಕೊತ್ ಕುಂದ್ರವ ಗುರು. ಆದ್ರ ಔಷಧ ತಗೊಂಡ್ರು ಆರಾಮ ಆಗ್ಲಿಲ್ಲ ಅಂದ್ರ ಮುಂದೆ ಆಪರೇಷನ್ ಮಾಡೋದಕ್ಕೆ ಶಸ್ತ್ರ ವೈದ್ಯ ಅಂತ ಏನದಲ್ವ, ಇವ ಸರ್ಜನ್. ಇವ ಏನ್ ಮಾಡ್ಬಿಡ್ತಾನ? ಯಾವ ಭಾಗ ನಿಮ್ಮ ಒಂದು ಜೀವನವನ್ನ ಹಾಳು ಮಾಡ್ತಾ ಇದೆ ಅದನ್ನ ಬೆನ್ನ ಹತ್ತಿ ಅದನ್ನ ನಿಮ್ಮಿಂದ ಬಿಡಿಸ್ತಾನ, ತ್ಯಾಗ ಮಾಡ್ಲಕ್ ಹಚ್ತಾನ. ಜಿದ್ದಿಗೆ ಬೀಳ್ತಾನೋ, ಬಿದ್ದು ನಿಮ್ಗೆ ಆರಾಮ್ ಮಾಡೇ ಮಾಡ್ತೀನಿ, ನಿಮ್ಗೆ ಉದ್ಧಾರ ಮಾಡೇ ಮಾಡ್ತೀನಿ ಅಂತ ಜಿದ್ದಿಗೆ ಬಿದ್ದು ನಿಮ್ಗೆ ಉದ್ಧಾರ ಮಾಡ್ತಾನ. ಅವನಿಗೆ ಜಂಗಮ ಅಂತಾರ. ಗುರು ಹೇಳಿಬಿಡ್ತಾನ, ಕೇಳಿದ್ರ ನಿನ್ನ ಧರ್ಮ, ಕೇಳಲಿಲ್ಲ ಅಂದ್ರೆ ನಿನ್ನ ಕರ್ಮ ಅಂತ. ಆದ್ರೆ ಜಂಗಮ ಹಂಗಿಲ್ಲ. ಜಂಗಮನ ಒಡೆತನವನ್ನ ಮನೆಯೊಳಗ ಏನ್ ಮಾಡ್ಬೇಕು? ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಮಹಾತ್ಮರು ನಮ್ಮ ಮನೆಗೆ ಬರ್ಲಿ, ನಮ್ಮ ಓರೆ ಕೋರೆಗಳನ್ನು ತಿದ್ದಲಿ, ನಮಗ ಆನಂದ ಉಂಟು ಮಾಡ್ಲಿ, ನಮಗ ಉದ್ಧಾರ ಮಾಡ್ಲಿ ಅನ್ನಂತ ಭಾವನೆ ಇರ್ಬೇಕು. ಅದು ಬಿಟ್ಟಿಗೆ ಇತ್ತೀಚಿಗೆ ಒಂದಿಷ್ಟು ಕಳನನ್ ಮಕ್ಕಳದೊಂದು ಕೆಟ್ಟ ಸಂತಾನ ಹುಟ್ಟುಬಿಟ್ಟದ. ಆ ಗುರು ಜಂಗಮರಿಗೆ ಬೈಕೋತಾಡ್ಯಾಡವ್ರು ಚಾಲು ಆಗಿಬಿಟ್ಟಾರೆ. ಅವ್ರೇನು ಉದ್ಧಾರ ಆಗಂಗಿಲ್ಲ. ಹೊಲಸು ಚಟಗಳು ಬೀಳ್ತಾವ, ಹೊಲಸು ರಾಟಿ ಕಲಿತಾವ, ಮತ್ತವು ಎಲ್ಲಿ ಬಿದ್ದು ಏನು ಹುಳದ ಕುಂಡದಲ್ಲಿ ಹುಳಗಳು ಏಸೋ ಹುಳ ಹುಟ್ಟುತ್ತಿರ್ತಾವ, ಏಸೋ ಹುಳ ಸಾಯ್ತಿರ್ತಾವ. ಅದ್ರಂಗೆ ಈ ಕ್ರಿಮಿಗಳನ್ನು ಎಲ್ಲೋ ಬಿದ್ದು ಸತ್ತು ಹೋಗ್ತಾವ. ಅವು ಸತ್ತದಕ್ಕೆ ಯಾರು ಲಕ್ಷ್ಯ ಸಹಿತ ಕೊಡಂಗಿಲ್ಲ, ಅಂತ ಕ್ರಿಮಿಗಳಾಗಿಬಿಡ್ತಾವ ಮುಂದವು ಅಂತವ. ಹಿಂಗಾಗಿ ತಾನೇ ದುಡಿದದ್ದೇಳಿ ತಾನೇ ತಿಂದ್ರ ಅದು ಆ ಒಡಲು ಕೆಡಿಸಿಕೊಂಡಡೆ ಪಂಚಮಹಾಪಾತಕವಯ್ಯ. ಪಂಚಮಹಾಪಾತಕ ಅಂತಂದ್ರ ಅವು ಗುರುವಿನ ಕೊಲ್ಲಿದ್ದು, ಆಕಳ ಕೊಲ್ಲಿದ್ದು, ತಾಯಿನ ಕೊಲ್ಲಿದ್ದು, ಹಿಂಗೆಲ್ಲ ಯಾವ ನಮ್ಮ ಜೀವನಕ್ಕೆ ಅತ್ಯಂತ
ಅವಶ್ಯಕ ಅದಾವ. ನಾವು ಬಾಳುವುದಕ್ಕ, ಬೆಳೆಯುವುದಕ್ಕ, ಉದ್ಧಾರ ಮಾಡುವುದಕ್ಕ, ಹುಟ್ಟುವುದಕ್ಕ ಏನೇನು ಕಾರಣ ಆಗ್ಯಾವ ಆ ಮುಖ್ಯ ಮೂಲ ಆಧಾರ ಸ್ತಂಭಗಳನ್ನ ಕೊಂದು ಪಾಪ ನಮಗ ಅಂತ ಪಾಪ ಬರ್ತದಂತಿದ್. ತಾನೇ ದುಡುತ್ತಂತ ತಾನೇ ತಿಂದ್ರ ಇನ್ನೊಬ್ಬರಿಗೆ ಕೊಟ್ಟ ತಿನ್ನ ಗುಣ ಬಹಳ ಮುಖ್ಯ. ರಾತ್ರಿ 11 ನಮ್ಮ ಮನಿ ಬೆಲ್ ಹೊಡ್ಲಿಕ್ಕತ್ತಾನೊಬ್ಬ. ಅಂಕಲ್, ನೀರ್ ಎಲ್ಲಿ ಸಿಗ್ತಾವಂತ. ಎಲ್ಲಿ ಸಿಗ್ತಾವ? ನಳದಾಗ ಸಿಗ್ತಾವ. ಇಲ್ಲ, ಕುಡಿಯ ನೀರು ಫಿಲ್ಟರ್ಗಳೆಲ್ಲ ಬಂದಾಗ್ಬಿಟ್ಟವ. ರಾತ್ರಿ ಈಗ ಬಂದೀವಿ ಡ್ಯೂಟಿಲಿ ಅಂತ ಕುಡಿಲಕ್ ನೀರಿಲ್ಲ. ಎಲ್ಲರೂ ಸಿಗ್ತಿದ್ದು ಅಂದ್ರೆ ತೊಗೊಂಬರ್ಬೇಕು. ನನಗೆ ಕರೆಕ್ಟ್ ಅಡ್ರೆಸ್ ಹೇಳ್ರಿ, ಇಲ್ಲೆಲ್ಲ ಬಂದಾಗ್ಯಾವ. ಏನ್ ಮಾಡ್ಬೇಕು ನೋಡಿ? ಗಾಡಿ ನೋಡ್ತೀನಿ, ಗಾಡಿ ಮೇಲೆ ಕರ್ಕೊಂಡೋಗಿ ನಮ್ಮ ಪರಿಚಯದ ಫಿಲ್ಟರ್ದವ್ರು ಅದರ ಕೀಲಿ ತೆರಿಸಿ ತರಬಹುದು. ಆದ್ರೆ ಗಾಡಿನೇ ಇಲ್ಲ, ಅದು ಹೊರಬೇಕು. ಹೆಂಗ ಅದು ದೂರ ಆತವು. ಈಗ ಮಾಡ ನಮ್ಮ ಮನ್ಯಾಗ ಫಿಲ್ಟರ್ ಕ್ಯಾನ್ದಾಗ ಒಂದು ನಮ್ಮ ನೀರು ಎಷ್ಟು ಅದಾವ ಆ ನೀರಾಗ ಒಂದು 2 ತಂಬಿಗೆ ನೀರು ಆ ಕ್ಯಾನೊಳಗಿಂದ ತೆಗೆದು ಇಟ್ಕೊಂಡ್ಬಿಟ್ಟೆ. ನನಗೆ ಕುಡಿಲಕ್ ಬೇಕಲ್ಲ ರಾತ್ರಿ. ಉಳಿದದ್ದು ಕ್ಯಾನ್ ತಗೊಂಡು ಅವನ ಮುಂದೆ ಇಟ್ಟೆ ರಾತ್ರಿ. ಇಟ್ಟ ಮೇಲೆ ನೀರು ನನ್ನ ಕ್ಯಾನ್ದಾಗ ಹಾಕೋತೀನಿ ಅಂದ, ಬೇಡ ಹಾಕೋಬೇಡ, ಕ್ಯಾನೇ ತಗೊಂಡು ಹೋಗು. ನಾಳೆ ನಾಡ್ದರೆ ವಾಪಸ್ ತಂದ್ಕೊಡು. ನಾ ಬೆಳಗ್ಗೆ ಮತ್ತೆ ನಮ್ಮಲ್ಲಿ ಬೇರೆ ಕ್ಯಾನ್ ಅದಾವ, ನಾನು ನೀರು ತಂದ್ಕೊತೀನಿ. ಇಂಥ ಒಂದು ಅವಕಾಶ, ಇನ್ನೊಬ್ಬರಿಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಾಗ ಅವ್ರು ನಮಗೆ ಊಟ ಕೇಳಕತ್ತಿಲ್ಲ, ಕುಡಿಲಕ್ ನೀರಿಲ್ಲ. 12 ಮಂದಿ ಅದೀವಿ, ಬಿಹಾರದವ್ರು ಬಂದೀವಿ, ಬಿಹಾರಿಗಳದೀವಿ, ಇಲ್ಲಿ ದುಡ್ಕೊಂತಿಲ್ಲಕ್ ಬಂದೀವಿ. ಎಲ್ಲಾ ದಿನ ರಾತ್ರಿ 10ಕ್ಕೆ ಬಂದ್ರು ನಮಗೆ ನೀರಿಂದು ಅವು ಚಾಲು ಇರ್ತಿದ್ವು ಫಿಲ್ಟರ್ಗಳು. ಇವತ್ತು ಸಂಡೇ ಎಲ್ಲ ಬಂದಾಗ್ಯಾವ, ಹ್ಯಾಂಗ್ ಮಾಡಮ್? ಹೋಗಲ್ಲ, ನನಗೇನ್ ಮಾಡೋದದ, ನಿನ್ನೆ ನೀರಿಲ್ಲ ಅಂದ್ರೆ ಅಂತೇಳಿ ಬಾಗಿಲ ಮುಚ್ಚಿಕೊಂಡು ಹೆಂಗಿರ್ತದ? ಎಲ್ಲ ಹಿಂಗಿರ್ತಾವ. ಅದಕ್ಕೇನ್ ಮಾಡ್ಬೇಕು? ಇನ್ನೊಬ್ಬರಿಗೆ ಏನಾರ ಸೇವೆ ಮಾಡಬೇಕು ಅಂತ ಬಂದ ಹೊತ್ನಾಗ ಈಗ ಅವರಿಗೆ ನಾನು ಕೊಟ್ಟ ಕ್ಯಾನ್ ಸಹಿತ ಅವರಿಗೆ ಕಳಿಸ್ಕೊಟ್ಟೀನಿ. ಈಗ ಆ 2 ತಂಬಿಗಳಿಗಿರೋ ನೀರು ಏನದ ನನಗದು ತೀರ್ಥ, ಹೌದಾ ಅಲ್ಲ? ಜಂಗಮರಿಗೆ ಕೊಟ್ಟಿನಲ್ಲ, ಹಸಿದು ಬಂದವರಿಗೆ. ಆಹಾರ ಬೇಕಿದ್ರು ನಮ್ಮ ಹತ್ರ ಏನಿರ್ತದ ಆಹಾರ ಕೊಡ್ತೀವಿ, ನೀರು ಬೇಕಂದ್ರೆ ನೀರು ಕೊಡ್ತೀವಿ, ಆಶ್ರಯ ಬೇಕಂದ್ರೆ ಆಶ್ರಯ ಕೊಡ್ತೀವಿ. ಯಾವಾಗ್ಲೂ ತಯಾರದಾಗಿರ್ಬೇಕು. ಇನ್ನೊಬ್ರು ಯಾರು ಕೈ ಚಾಚಿದ್ರಂತಂದ್ರೆ ಔಷಧಿ, ಅರಿಬಿ, ಸಂಸಾರ, ಮದುವೆಗೆ ರೊಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಎಲ್ಲದಕ್ಕೂ ಒಂದು ವ್ಯವಸ್ಥೆ ಇಟ್ಕೊಂಡು ಕೂತೀವಿ. ಈಗ ಏನಾಗ್ಯದ, ನಮ್ಮ ವ್ಯವಸ್ಥೆ ಯಾವನಿಗೆ ಬೇಕಾಗ್ಯದ? ಅತ್ಯಂತ ಬಡವರು ಸಹಿತ ದೊಡ್ಡ ದೊಡ್ಡ ಟೆಂಟ್ ಹಾಕಿ ಮದುವೆ ಮಾಡ್ಕೊಳಕತ್ಬಿಟ್ಟಾರೆ. ಈಗ ಅದು ಭಾರಿ ನಡೆದ್ಬಿಟ್ಟವು. ಅವ್ರು ಹಾಕ ಸ್ಪೀಕರ್ಗಳು ಅವ್ರದ್ದೆಲ್ಲ ಏನೇ ಬೇಕಾಗಿಲ್ಲ. ಯಾರಿಗೆ ಅದ್ರ ಅವಶ್ಯಕತೆ ಇಲ್ಲ. ಎಲ್ಲೋ ಒಬ್ಬರಿಗೆ. ಯಾಕಂದ್ರೆ ಈ ಬೇಡ ಪರಿಸ್ಥಿತಿ ಹೋಗ್ಬಿಟ್ಟದ. ಎಲ್ಲ ಒಂದು ಸಮೃದ್ಧಿ ಕಾಲ. ಆಲ್ ಆರ್ ಹ್ಯಾಪಿ. ಎಲ್ಲರ ಹತ್ರ ಸಂಪತ್ತು ಚೆನ್ನಾಗ್ಯದ. ಸುಮ್ನೆ ಹೇಳ್ತಾರ. ಯಾವಾಗಾರ ನಮ್ಗೇನ್ ಬಹಳ ಓದಲಾರ್ದು ಒಂದ್ ಯಾವಾಗಾರ ಬಡ ಹುಡುಗಿ ಇದ್ರ ನಮ್ಮ ಮಗನಿಗೆ ಒಂದು ಕನ್ಯಾ ನೋಡ್ರಿ ಅಂತ. ಓದಲಾರ್ದ ಕನ್ಯಾಗಳು ಇಲ್ಲ, ಬಡ ಹುಡುಗಿಯರು ಇಲ್ಲ. ಈಗ ಯಾವ ಹುಡುಗಿಯರು ಬಡವರು ಇಲ್ಲ. ಈಗ ಎಲ್ಲರೂ ಶ್ರೀಮಂತರಾಗಿ ಬಿಟ್ಟಾರ. ಎಲ್ಲರೂ ತಮ್ಮ ಚಾಯ್ಸಿಗೆ ತಕ್ಕಂತ ಹುಡುಗರನ್ನ ಆಯ್ಕೆ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳಂತ ಹುಡುಗಿಯರು ಹುಡುಗರು ಹಿಂಗ್ ತಯಾರಾಗ್ಯಾರಿ. ಮೊದಲಿನ ಕಾಲ ಹೋಯ್ತು. ಈಗ ಯಾವ ಬಡವರು ಇಲ್ಲ, ಏನು ಸಾಲಿ ಕಲಿಲಾರ್ದವ್ರು ಇಲ್ಲ, ಎಲ್ಲರೂ ಸಾಲಿ ಕಲ್ತಾರ. ಅಂತವೆಲ್ಲಿ ಹುಡುಕಿದ್ರೆ ಸಿಗ್ತಾವೇನು? ಸಮೃದ್ಧಿ ಕಾಲ, ಆನಂದದ ಕಾಲ, ಪರಮಾನಂದದ ಕಾಲ. ಅವಾಗಿನ ಕಾಲದಾಗ ಎಲ್ಲೋ ಒಬ್ರು ಆಶ್ರಮದಾಗ, ಎಲ್ಲೋ ಮಠದಾಗ ಒಬ್ರು ಯಾರೋ ಜ್ಞಾನಿ ಗುರುಗಳು ಹೇಳ್ತಿದ್ರು. 100 ಮಂದಿ ಹೋಗಿ ಅಲ್ಲಿ ಕೂತು ಕೇಳ್ತಿದ್ರು. ಈಗ ಮನಿ ಒಳಗೆ ಆಗ್ಬಿಟ್ರಲ್ಲ. ಈಗ ಎಲ್ಲರ ಮನೆಗೆ ಗುರುಗಳದಾರ. ಈಗ ಇಡೀ ಭಾರತ ಇನ್ನೊಂದು 10 ವರ್ಷನಾಗ ನೋಡ್ರಿ, ಇಡೀ ಭಾರತನೇ ಈ ಸತ್ಸಂಗದ ಜನರಿಂದ ತುಂಬಿ ಹೋಗ್ತದ. ಇದೇ ತರ ನಾವು ಮಾಡ್ಕೊತ ಹೋಗ್ಬಿಟ್ಟೇವಂತಂದ್ರೆ ಇಡೀ ಭಾರತ ತುಂಬಾ ಮತ್ತೆ ನಮ್ಮ ಋಷಿ ಮುನಿಗಳ ಕಾಲ ವಾಪಸ್ ಬರ್ತದನ್ನಂತ ನಿರೀಕ್ಷೆ ನಮಗ ಬರ್ತದ. ಯಾಕ ಅರಿವು ಇಲ್ಲದಕ್ಕ ಈ ದುಷ್ಟ ಸರ್ಕಾರಗಳು ಬಂದು ನಮ್ಮ ಸಂಸ್ಕಾರ, ಸಂಸ್ಕೃತಿ, ಸಾಹಿತ್ಯದಿಂದ ನಮ್ಮನ್ನ ಬೇರ್ಪಡಿಸಿದ್ದಾರೆ. ಆ ಮಕ್ಕಳಿಗೆ ಅವ್ರು ಏಟ್ ಬೇರ್ಪಡಿಸಿದ್ರು ಭಾರತ ದೇಶದ ಅನ್ನ ತಿಂದು ಹುಟ್ಟಿದ ಮಕ್ಕಳಿಗೆ ಒಂದು ಸಲ ಅವರಿಗೆ ಗುರುಗಳ ದರ್ಶನ ಆಯ್ತು,
ಅವರ ಪೂರ್ವಜರು ಮಾಡಿದ ಸಾಹಿತ್ಯದ ಒಂದು ಪರಿಚಯ ಆಯಿತು ಅಂತಂದ್ರೆ ಅವೆಲ್ಲ ಬಿಸಾಕಿ ಇದಕ್ಕೆ ಟರ್ನ್ ಆಗೇ ಆಗ್ತಾರೆ. ಸರ್ಕಾರದವ್ರು ಗೊತ್ತಿಲ್ಲದಂಗೆ ಮಾಡಿದರೆ ಏನಾಯ್ತು, ಒಳಗಿರೋ ಸಾಹುಕಾರ ಅವ ಬೇರೆ ಅದನ್ನಲ್ಲ, ಅವ ಏನ್ ಮಾಡ್ತಾನ, ಎಲ್ಲಿದರೆ ಯಾವದೋ ಮೂಲದಿಂದ ಪರಿಚಯ ಮಾಡಿಸಿ ತರ್ತಾನ, ಆ ಲೈನಿಗೆ ತರ್ತಾವ. ಹಿಂಗಾಗಿ ಆ ದುರಾಚಾರಿಯ ಮುಖವ ನೋಡಲಾಗದು ಕೂಡಲ ಚನ್ನ ಸಂಗಮ ದೇವ ಅಂದ್ರೆ ಯಾರಿಗೂ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಲಾರ್ದೆ ತಂದು ದುಡ್ದು ತಾನೇ ತಿಂದು ಇರವ ಅವ ದುರಾಚಾರಿ, ಅವ ಅನಾರೋಗ್ಯ ಪೀಡಿತನಾಗ್ತಾನ ಅನ್ನಂತ ಮಾತು ಹೇಳ್ತಾರೆ. ಅದಕ್ಕೆ ನಾ ಪ್ರತಿ ಸಲ ಹೇಳ್ತೀನಿ, ನಿಮ್ಮ ಉತ್ಪನ್ನದ ಏನೇ ರೊಕ್ಕ ಬಂತು, ಹೊಲದ ರೊಕ್ಕ ಬಂತು, ಸಂಬಳ ಬಂತು, ಏನೇ ಬಂದರೂ ಸಹಿತ ಅದರ ಒಂದು ಭಾಗ ದಾಸೋಹ ಎನ್ನುವ ಒಂದು ಡಬ್ಬದಲ್ಲಿ ಹಾಕಬೇಕು. ಒಂದು ಡಬ್ಬ ಮಾಡಬೇಕು, ಅದರೊಳಗ ಅದ ಹಾಕಿ ಇಟ್ಟಿರಬೇಕು. ಧರ್ಮ ಕಾರ್ಯಗಳು ಬೇಕಾದಾಗ ಏನ್ ಮಾಡಬೇಕು, ಅವುಗಳಿಂದ ನೀವು ಒಂದಿಷ್ಟು ದೇಣಿಗೆ ಕೊಟ್ರಿ ಅಂತಂದ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ. ದಾಸೋಹ ನಿಧಿ ಒಳಗಿಂದು ದೇಣಿಗೆ ಕೊಟ್ರೆ ಏನು ತೊಂದರೆ ಆಗಲ್ಲ. ನೀವು ಮನೆಯೊಳಗೆ ಖರ್ಚಿಗಂತ 1ನೇ ತಾರೀಕು 3,000, 5,000, 10,000 ಏನೋ ಇಟ್ಕೊಂಡಿರ್ತೀರಿ. ಅದು ಪೈಲಿ ಸನೆ ಬಂದಾಗ ಎಲ್ಲ ಖರ್ಚಾಗಿ ಒಂದು ಸ್ವಲ್ಪ ಉಳಿದಿರ್ತದ. ಯಾವನಾರ ಒಬ್ಬ ನಮ್ಮಂತ ಹರಕ ಮುರುಕ ಜಂಗಮ ಮನೆಗೆ ಒಂದು ಏನಾದ್ರೂ ಉಪಚಾರ ಮಾಡ್ಬೇಕಂದ ಹೊತ್ನಾಗ ಹೆಂಗ್ ಮಾಡೋದು, ಏನ್ ಮಾಡೋದು ಅಂತೇಳಿ ಪರೇಶಾನ್ ಆಗಿಬಿಡ್ತೀರಿ. ಅದಕ್ಕೆ ಏನ್ ಮಾಡ್ಬೇಕು, ದಾಸೋಹ ನಿಧಿ ಅಂತೇಳಿ ಪ್ರತಿಯೊಬ್ಬರ ಮನೆಯೊಳಗ ಒಂದು ನಿಧಿ ಮಾಡಿ ನಿಮಗೆ ಏನೇನು ಉತ್ಪನ್ನಗಳು ಬರ್ತಾವ ಬಂದಾಗ ಒಂದು ಸಣ್ಣ ಭಾಗ ಅದರೊಳಗೆ ಹಾಕೋತಿದ್ರೆ ಅದು ತಾನೇ ಸಂಚಿತ ಆಗಿ ನಿಮ್ಗೇನಾಗ್ತದ, ಸಂಚಿತ ಆಗಿ ಅದೆಲ್ಲ ಕಲೆಕ್ಷನ್ ಆಗಿ ಏನಾಗ್ತದೆ, ಅದು ನಿಮಗೆ ಮುಂದೆ ಧರ್ಮ ಕಾರ್ಯ ಮಾಡುವಾಗ ಹಗುರಾಗ್ತದೆ. ಹೌದಾ ಇಲ್ಲ? ಧರ್ಮ ಕಾರ್ಯ ಮಾಡೋಕೆ ಹಗುರಾಗ್ತದ ಇಲ್ಲ? ಏನು ವಜ್ಜ ಮತ್ತ ಅದಕ್ಕೆ ಎಷ್ಟೋ ಸಾರಿ ಹೇಳೀನಿ, ಈ ರೀತಿ ಮಾಡಿದ್ರೆ ಚೆನ್ನಾಗಿರ್ತದ ನೋಡಪ್ಪ ಅಂತೇಳಿ. ನೀವೆಷ್ಟು ಮಂದಿ ಮಾಡ್ಲಕತ್ತೀರಿ, ಗುರುವಾಗಿ ಹೇಳಿನಿ. ಇನ್ನು ಬಂದಾಗ ಜಂಗಮ ಆಗಿ ಚೆಕ್ ಮಾಡ್ಬೇಕಾಗ್ತದೆ, ಎಲ್ಲಿ ಅದ ದಾಸೋಹ ನಿಧಿ ಏನಿತ್ತೀರಿ ನೋಡಂತಾರ್ರಿ ಇಲ್ಲಿ. ಹೇಳಿದ್ದೆಲ್ಲ ಕೇಳಿ ಸುಮ್ಮ ಮನೆಗೆ ಹೋಗಿ ನೀವ್ ಹೆಂಗೆ ಆಗಿರ್ತೀರಿ ಹಂಗೆ ಬಿಡೋದು, ನಾವ್ ಹೆಂಗಿರ್ತೀವಿ ಹಂಗೆ ಇರೋದು ಅಂತಂದ್ರೆ ಅದ್ರೊಳಗೆ ಪರಿವರ್ತನೆಗಳು ಬರಬೇಕು. ಇವತ್ತ ಡಿಸ್ಚಾರ್ಜ್ ಮಾಡಕ ಡಾಕ್ಟರ್ ಹೇಳ್ಯಾರ ಬೆಳಗ್ಗೆ ಹೋರಿ ಅಂತ. ಮಜಾ ಏನಪ್ಪ ಅಂದ್ರ 10-12 ಸಾವಿರ ರೂಪಾಯಿ ಔಷಧ ಎಲ್ಲರೂ 80,000-90,000 1 ಲಕ್ಷದ ಸಮೀಪ ಹಾಸ್ಪಿಟಲ್ ಬಿಲ್ ಚಾರ್ಜ್ ಆಗ್ತದಲ್ಲಿ. ಭಾರಿ ಕ್ಲೀನ್ ದೊಡ್ಡ ಹಾಸ್ಪಿಟಲ್, ಚಲೋ ಹಾಸ್ಪಿಟಲ್, ಸೂಪರ್ ಹಾಸ್ಪಿಟಲ್. ಅವರು ಡಾಕ್ಟರ್ ಏನದಾರ ನಮ್ಮ ಮಿಸ್ಸಸ್ ಫ್ರೆಂಡ್ ಅದ, ಅವ್ರ ಗಂಡ ನಮ್ಮ ಫ್ರೆಂಡ್, ಅವ್ರ ಮಗಳು ನಮ್ಮ ಮಗಳ ಕ್ಲಾಸ್ಮೇಟ್ ಅದ. ಎಲ್ಲರೂ ಒಂದೇ ಮನೆಯವ್ರು ಇದ್ದಂಗೆ ಅದೀವಿ. ನಾವು ಅಂದ್ಕೋತ ನಿನ್ನೆ ಸಂಜೆಗೆ ನಮ್ಮ ಮಿಸ್ಸಸ್ ಹೋಗಿ ಕೇಳ್ಯಾರ, ಏನು ಬಿಲ್ ಮಾಡಿರಪ್ಪ ಅಂತ ಇಲ್ಲಿ ಕೌಂಟರ್ನಾಗ ಕೇಳಿದ್ರೆ ಅವ್ರು ಏನು ಮಾಡ್ಯಾರ ಗೊತ್ತ್ರಿ? ಎಷ್ಟು ಮಾಡ್ಯಾರ ಬಿಲ್ ಗೊತ್ತಾ? ಎಷ್ಟು ಮಾಡಿರ್ಬೇಕು ನಿಮ್ಮ ಅಂದಾಜ್ ಪ್ರಕಾರ? ಜೀರೋ ಮಾಡ್ಯಾರ, ಜೀರೋ. ಅವ್ರು ಯಾವಾಗ ಅಂತಾರ, ಅವಾಗ ನಮಗ್ ಬಿಟ್ಟು ಬಾ ಅಂದ್ರೆ ಮನೆಗೆ ಹೋಯ್ದು ಬಿಟ್ಟು ಬರ್ತೀವಿ, ಇಲ್ಲಾಂದ್ರೆ ಅವರೇ ಕಾರಿಯರ್ ಮಾಡ್ಕೊಂಡು ಬರ್ತಿದ್ರು ಹೋಲಿ. ಅವ್ರು ಯಾವಾಗ ಯಾಕೆ ಹೋಗಲ್ಲ, ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಹೋರಿ ಅಂತ ಹೇಳ್ಯಾರ. ಡಾಕ್ಟರ್ ಬಂದ್ರ ಭೇಟಿ ಆಗ್ತಾರ, ಬರ್ಲಿಲ್ಲ ಅಂದ್ರೂ ಏನು ಅವಶ್ಯಕತೆ ಇಲ್ಲ, ಅವ್ರಿಗೆ ಕಳಿಸ್ಬಿಟ್ರಿ, ಇವತ್ತು ಇಟ್ಕೋಬೇಡ್ರಿ ದವಾಖಾನೆಗೆ, ಎಲ್ಲ ಆರಾಮದಾರ ತಾಯಿ ಮಗ ಅಂತ. ಇದೆಲ್ಲ ಪವಾಡ್ ಅಂತೀರ ಏನಂತೀರ? ಈಗ ನಾವು ಅವ್ರಿಗೆ ರೊಕ್ಕ ತಗೋರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋಬೇಕು, ಈಗ ಬೆನ್ನ ಹತ್ಬೇಕು. ಅಷ್ಟೊಂದು ಜನರು ಸೇವೆ ಮಾಡ್ತಾರೆ, ಅಷ್ಟೆಲ್ಲರದು ಪಗಾರ ಅದು ಕೊಡ್ಬೇಕಾದ್ರೆ ಎಫೆಕ್ಟ್ ಆಗ್ತದೆ. ಇಂಥವು ಮಾಡಬಾರ್ದು. ದವಾಖಾನೆ ನಿಮ್ಮದು ಅಲ್ಲ, ನಮ್ಮದು. ಮತ್ತೆ ನಿಮ್ಮದು ಅಲ್ಲ ನಮ್ಮದು ಅಲ್ಲ ದವಾಖಾನೆ. ನಾವೆಲ್ಲರೂ ಆಪರೇಟರ್ಸ್, ವಿ ಆರ್ ನಾಟ್ ಓನರ್. ಎಲ್ಲ ಇದು ಆಧ್ಯಾತ್ಮಿಕ ಪ್ರವಚನ ಮಾಡ್ಬೇಕು. ಈಗ ಹೋಗಿ ಡಾಕ್ಟರ್ಗಳಿಗೆ ಕುಂದಿರಿಸಿ ಏನ್ ಮಾಡ್ತೀರಿ? ಎಲ್ಲ ಇಂಥವು ಅನುಭವಗಳು. ಕಾರ್ ರಾಜ ಅವೆಲ್ಲ ಡ್ರೈವರ್ಗಳಿಗೆ
ಕಾರ್ ಅದು ನೀವು ಯಾವಾಗ ಕರಿತೀವಿ ಬರ್ತೀವಿ ಸರ್, ನೀವೇನು ಕೊಡ್ತೀರಿ ತೊಗೊಂಡು ಹೋಗ್ತೀವಿ ಸರ್ ಅಂತ ತುರುಕುರು ಡ್ರೈವರ್ಗಳು ನೂರಾರು ಕಾರ್ ಟ್ಯಾಕ್ಸಿ ಇಟ್ಕೊಂಡು ಕೂತಾವ. ತಾತ ರೊಕ್ಕ ಕೇಳ್ತೇನೆ, ನಿನಗೆ ನಾವು ಕೇಳಂಗಿಲ್ಲ, ಏನು ಕೊಡ್ತೀವಿ ತೊಗೊಂಡು ಹೋಗ್ತೀವಿ, ನಿಂದೇನು ಸೇವಾ ಹೇಳು, ಫೋನ್ ಮಾಡಿಬಿಡು ಬರ್ತೀವಿ ಅಂತೇಳಿ 3-4 ಮಂದಿ ನಂಬರ್ ಕೊಟ್ಟಾರ. ಅಲ್ಲಿ ಹೋಗಿ ಟ್ಯಾಕ್ಸಿ ಡ್ರೈವರ್ಗಳು ಕೂತಿದ್ರು ಮಾತಾಡ್ಕೋತ, ಕೂನಿಲ್ಲ ಗೊತ್ತಿಲ್ಲ, ಆದರೂ ಸಹಿತ ಅವರು ನಮ್ಮನ್ನು ನೋಡಿರ್ತಾರೆ. 25-30 ವರ್ಷ ಅಬ್ಸರ್ವೇಷನ್ ಇರ್ತದೆ ಅವ್ರು. ಎಲ್ಲರೂ ಹೃದಯದೊಳಗ ಪರಮಾತ್ಮನೇ ಅದನ್ನು. ಹಿಂಗೆಲ್ಲ ಏನೋ ಒಂದು ವಿಚಿತ್ರ ಅನುಭವಗಳು. ನಮ್ಮ ಮಿಸೆಸ್ ಅದು ಪರೇಶಾನ್ ಆಗಿಬಿಟ್ರಿ, ಏನಪ್ಪ ಇದು ಹೆಂಗದಲ್ಲ ತಿಥಿ. ಏನ್ ಹೇಳಿದ್ದೆ ಅಂದ್ರೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ಅವ್ರು ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಹುಡುಗಿಗೆ ಬಟ್ಟಿ, ಕೂಸಿಗೆ ಬಟ್ಟಿ, ಮಗಳಿಗೆ ಬಟ್ಟಿ, ಮತ್ತೆ ಎಲ್ಲ ಗಿಫ್ಟು ಅವೆಲ್ಲ ತಂದು ಕೊಟ್ಟದ್ದು ನೋಡಿದ್ರೆ ಇವ್ರೇನೋ ಗದ್ದಲ ಮಾಡ್ತಾರ, ಬಿಲ್ಲು ತೊಗೊಳಂಗಿಲ್ಲ ಅಂತ ನನಗೆ ಅನ್ಸಿತ್ತು. ಹಂಗೆ ನಡೆದವರು ಒಳ್ಳೆ ನಮಗೆ ಖರ್ಚು ಮಾಡ್ಲಿಕ್ಕತ್ತಾರ. ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 5ನೇ ತರಂಗ, ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಚೌಪಾಯಿ ಎಷ್ಟಲ್ರಿ ಇದು ನಂಬರ್ ನೋಡ್ಬೇಕು, ಹೇಳ್ತೀನಿ. ಚೌಪಾಯಿ 148. ಈ ಒಂದು 235 ಪರ್ಯಂತರ ಈ ಅವಿದ್ಯೆಯ ಬಗ್ಗೆ ನಾವೇನು ಅಧ್ಯಯನ ಮಾಡೀವಿ ಅವುಗಳ ಬಗ್ಗೆ ಸೂಕ್ಷ್ಮವಾಗಿ ಟಿಪ್ಪಣಿಗಳನ್ನು ಸಂಗ್ರಹ ಮಾಡ್ತಾ ಇದ್ದೀರಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಪೆನ್ನು ಕಾಪಿ ಇಟ್ಕೋಬೇಕಂತ ಹೇಳಿನಿ. ಏನಪ್ಪ ಅಂದ್ರೆ, ನೀವು ಮೂಲ ಅವಿದ್ಯೆ ಸ್ಥೂಲ ಅವಿದ್ಯೆ ಅಂತಂದ್ರ ಮೊದಲೇನು ಅರ್ಥ ಮಾಡ್ಕೊಂಡಿದ್ರಿ, ಇಡೀ ಬ್ರಹ್ಮಾಂಡದೊಳಗ ಪರಮಾತ್ಮನೋ ಇದ್ರೂ ಸಹಿತ ಆತ ಕಾಣಲಾರ್ದಂಗ ಅವ್ಯಕ್ತವಾಗಿ ಇಟ್ಟದ್ದು ಯಾವುದು ಅಂತಂದ್ರೆ ಸ್ಥೂಲ ಅವಿದ್ಯೆ ಅಂತ ತಿಳ್ಕೊಂಡಿದ್ರಿ. ಪಿಂಡಾಂಡದೊಳಗೆ ಪರಮಾತ್ಮ ಅವ್ಯಕ್ತವಾಗಿದ್ದು ನಮಗೆ ಗೊತ್ತಾಗ್ಲಾರ್ದಂಗೆ ಮಾಡಿದ್ದು ಅಂತಂದ್ರೆ ನಮ್ಮ ಮೂಲ ಅವಿದ್ಯೆ ಅಂತ ಈ ರೀತಿ ತಿಳ್ಕೊಂಡಿದ್ರಿ. ಇದು ನಿಮಗೆ ಗೊತ್ತಿದ್ದ ಅರ್ಥ. ಈಗ ಹೊಸ ಅರ್ಥ, ಅದೇ ಶಬ್ದಗಳಿಗೆ ಸೇಮ್ ಅರ್ಥ ಏನದಂತ ಅರ್ಥ, ಬೇರೆ ಅರ್ಥ ಏನು ಕೊಟ್ಟಾರ ಇದನ್ನು ಬರ್ಕೋಬೇಕು. ಮುಖ್ಯಾಂಶಗಳು ಇವು. ಮೂಲ ಅವಿದ್ಯೆಯ ಕಾರ್ಯ. ಮೂಲ ಅವಿದ್ಯೆಯ ಕಾರ್ಯವು ಅಂತ ಮಾಡ್ಕೊಳ್ರಿ. ಮೂಲ ಅವಿದ್ಯೆಯ ಕಾರ್ಯವು ವ್ಯಾವಹಾರಿಕ ಸತ್ತೆಯನ್ನು ಸೃಷ್ಟಿಸುತ್ತದೆ. ವ್ಯಾವಹಾರಿಕ ಸತ್ತೆಯನ್ನು ಸೃಷ್ಟಿಸುತ್ತದೆ. ವ್ಯಾವಹಾರಿಕ ಸತ್ಯ ಅಂತಂದ್ರೆ ನಾಮ ರೂಪ ಕ್ರಿಯಾ ಉಳ್ಳಂತ ಲೌಕಿಕ ಪದಾರ್ಥಗಳು, ಲೌಕಿಕ ಜೀವಿಗಳು. ನಾಮ ಅದ, ರೂಪ ಅದ, ವಸ್ತು ಅದ, ಕ್ರಿಯೆ ಅದ, ಎಲ್ಲ ಅದ. ಆದರೆ ಅದು ಬ್ರಹ್ಮ ಅಂತ ಅರಿವಿಲ್ಲ ಅಷ್ಟೇ ನಮಗೆ. ಯಾಕಾಗಲ್ಲ? ಮೂಲ ಅವಿದ್ಯೆಯ ಕಾರಣ. ಮೂಲ ಅವಿದ್ಯೆಯ ಕಾರಣ ಏನ್ ಮಾಡ್ತದೆ? ಈ ಅವಿದ್ಯೆ ಅಜ್ಞಾನ ನಮಗ ನಾಮರೂಪಗಳನ್ನ ತೋರಿಸಿ ಬ್ರಹ್ಮನನ್ನ ಮರೆಸ್ತದ. ಇದು ಎಂಥದ್ದು? ವ್ಯಾವಹಾರಿಕ ಸತ್ತ. ಈ ರೀತಿ ಆಗೋದು ಸತ್ತ. ಬ್ರಹ್ಮ ಅಂತ ತಿಳಿದ್ರೆ ಪಾರಮಾರ್ಥಿಕ ಸತ್ತ. ಪಾರಮಾರ್ಥಿಕ ಸತ್ತ ಗೊತ್ತಿಲ್ಲದಕ್ಕೆ ವ್ಯಾವಹಾರಿಕ ಸತ್ತ ಅಂದ್ರೆ ನಾಮರೂಪಗಳನ್ನು ಸೃಷ್ಟಿಸ್ತದ. ಆ ವ್ಯಾವಹಾರಿಕ ಸತ್ತೇ ವಸ್ತುಗಳಲ್ಲಿ ಮತ್ತೆ ಎರಡನೇ ಅಜ್ಞಾನ, ಇನ್ನೂ ಡೀಪು. ಹಗ್ಗ ವ್ಯಾವಹಾರಿಕ ಸತ್ತ. ಬರೀ ಹಗ್ಗ ಶುಕ್ತಿ ಬಿಟ್ರೆ ನಿಮ್ ಜನ್ಮದಾಗ ಮತ್ತೆ ಬೇರೆ ವಸ್ತುಗಳು ಕಾಣಂಗಿಲ್ಲೇನು?
ಬರೀ ಈ ಅಡ್ಡೆ ವೇದಾಂತ ಅಂದ ಕೂಡ್ಲೇನೆ ಹಗ್ಗ ಹಿಡಿಯೋದು, ದುಃಖ ಪಡೋದು, ಶುಕ್ತಿ ಹಿಡೋದು, ಏನ್ ಮಾಡೋದು, ಬೆಳ್ಳಿ ಅಂತೇಳಿ ಸುಖ ಪಡೋದು. ಇವೆರಡು ಬಿಟ್ರ ಇನ್ನೊಂದು ದೃಷ್ಟಾಂತ ಕೊಡ್ಲಕ್ಕ ಬುದ್ಧಿ ತಿಳಿತದ ಇಲ್ಲ. ವಿಚಾರ ಮಾಡ್ಬೇಕು. ನಿಮ್ಮ ಜೀವನದೊಳಗ ಈ ಹಗ್ಗ, ಹಾವ, ಮತ್ತೆ ಶುಕ್ತಿ, ಬೆಳ್ಳಿಗತ್ಲೆ ಮತ್ತೆ ಬೇರೆ ಬೇರೆ ವಸ್ತುಗಳು, ಬೇರೆ ಬೇರೆ ಜೀವಿಗಳು ನಿಮಗ ಏನಾರ ಅಂತ ಅನುಭವ ಆಗಿತ್ತು, ಸುಖ ದುಃಖ ಕೊಡಂತವು. ನಮಗ ಸುಖ ಅಂತ ತಿಳ್ಕೊಂಡಿದ್ದೆವು, ಅವು ದುಃಖ ಕೊಡ್ಲಕತ್ತವ. ನಾವು ದುಃಖ ಅಂತ ತಿಳ್ಕೊಂಡಿದ್ದೆವು, ಅವು ಸುಖ ಕೊಡ್ಲಕತ್ತವ ಅಂತ ಹೇಳಿಕೆ ಆದ ಅನುಭವಗಳು ಅದಾವ ಇಲ್ಲ. ನಿಮ್ಮೊಳಗಿನ ಒಂದು ಪ್ರಾತಿಭಾಷಿಕ ಅಂದ್ರೆ ನಿಮ್ಮ ಒಂದು ಬುದ್ಧಿವಂತಿಕೆ, ಪ್ರತಿಭೆ ಏನದಲ್ಲ, ಅದು ಜಾಗ್ರವಾಗಿರಬೇಕು. ದಯಮಾಡಿ ಯಾರು ಯಾವ ಸಿದ್ಧಾಂತವನ್ನು ಒಪ್ಕೋಬಾರದು, ಅದಕ್ಕೆ ಅಪ್ಕೋಬಾರದು. ಅದು ಒಂದೇ ಒಪ್ಕೊಂಡ್ರಿ ಅಂತಂದ್ರೆ ನಿಮಗೆ ಬುದ್ಧಿ ಏನಾಗ್ತದೆ, ನಷ್ಟ ಆಗಿ ಹೋಗ್ಬಿಡ್ತದೆ. ನಿಮ್ಮ ಸ್ವಂತ ಬುದ್ಧಿ ಅಂತ ಒಂದು ಅದಲ್ಲ ನಿಮ್ಮದು, ನಿಮ್ಮೊಳಗಿರುವ ವಿಮರ್ಶಾ ಶಕ್ತಿ ಅದು ನಾಶ ಹೋಗ್ಬಿಡ್ತದೆ, ಉಪಯೋಗಿ ಆಗಂಗಿಲ್ಲ. ಈ ಒಂದು ಸಿದ್ಧಾಂತಗಳಲ್ಲಿ ಏನದ ಅಂತೇಳಿ ಒಂದು ಕುತೂಹಲದಿಂದ ತಿಳ್ಕೋಬೇಕೆ ಹೊರತು ಅದಕ್ಕೆ ಜೋತು ಬೀಳಬಾರದು. ಸಿದ್ಧಾಂತಕ್ಕೆ ಶರಣಾಗತನಾಗುವುದು ನಮ್ಮ ಗುರಿ ಅಲ್ಲ. ಯಾವ ಸಿದ್ಧಾಂತಕ್ಕೂ ನಾವು ಶರಣಾಗತ ಆಗಬಾರದು. ದ್ವೈತ ಇಲ್ಲ, ವಿಶಿಷ್ಟಾದ್ವೈತ ಇಲ್ಲ, ಅದ್ವೈತ ಇಲ್ಲ, ಶಕ್ತಿ ವಿಶಿಷ್ಟಾದ್ವೈತ ಇಲ್ಲ. ಯಾವ ಗುರುವಿಗೂ ಬೇಡ, ಯಾವ ಶಾಸ್ತ್ರಕ್ಕೂ ಬೇಡ. ನಿಮ್ಮೊಳಗಿರುವಂತ ಅಂತಃಕರಣದಲ್ಲಿರುವ ಚೈತನ್ಯಕ್ಕೆ ನೀವು ಶರಣಾಗತರಾಗಿರಬೇಕು. ನಿಮ್ಮೊಳಗಿನ ಚೈತನ್ಯನೇ ಗುರು, ಅದೇ ಲಿಂಗ, ಅದೇ ಜಂಗಮ, ಅದೇ ಪ್ರಸಾದ, ಅದೇ ಪಾದೋದಕ, ಅದೇ ಜ್ಞಾನ, ಎಲ್ಲನೂ ಅದೇ, ಅದರದೇ. ಅದು ಬಿಟ್ಟರೆ ಮತ್ತೆ ಮೂರನೇದು ಏನಿಲ್ಲ ಅಲ್ಲಿ. ಅದು ಆದಂತೆ ಇದೆಲ್ಲ ನಡೆದು, ಅದೇ ಇದ್ದಿದ್ದಿಲ್ಲ ಅಂದ್ರೆ ಇವೆಲ್ಲ ಏನ್ ನಡೀತಾವ? ಅದಕ್ಕೆ ಇಲ್ಲಿ ಆ ರೀತಿಯಾದಂತ ದೃಷ್ಟಾಂತಗಳ ಜೊತೆಗೆ ನಿಮ್ಮ ಸ್ವಂತ ದೃಷ್ಟಾಂತಗಳು ಸೃಷ್ಟಿ ಆಗಬೇಕು. ಎರಡನೇತೇನು, ಸ್ಥೂಲ ಅವಿದ್ಯೆಯ ಕಾರ್ಯ ಏನದು? ಸ್ಥೂಲ ಅವಿದ್ಯೆ ಏನ್ ಮಾಡ್ತದ? ಯಾವ ಸತ್ಯವನ್ನು ಸೃಷ್ಟಿ ಮಾಡ್ತದ? ಪ್ರಾತಿಭಾಷಿಕ ಸತ್ಯ. ಇಷ್ಟು ತಿಳ್ಕೊಂಡ್ಬಿಡ್ರಿ. ಸ್ಥೂಲ ಅವಿದ್ಯೆಯ ಕಾರ್ಯ ಪ್ರಾತಿಭಾಷಿಕ ಸತ್ಯ. ಇದು ಒಳ್ಳೆಯದು, ಇದಕ್ಕೆ ಕೆಟ್ಟದು ಅಂತೇಳಕ್ಕೆ ನೀವೇ ನಿಮ್ಮದೇ ಸ್ವಂತ ಅಭಿಪ್ರಾಯ ಮತ್ತು ಅದ್ರ ಮೇಲೆ ಒಂದು ಅಪೇಕ್ಷೆ ಇಡೋದು ಸ್ಥೂಲ ಅವಿದ್ಯೆ. ಒಂದು ಮಗನ್ನ ಹಡಿಬೇಕು, ಮಗನ ಹಡಿಬೇಕಷ್ಟೇ, ಬೆಳೆಸ್ಬೇಕು ಅಷ್ಟೇ, ಬಿಟ್ರೆ ಮತ್ತೊಂದು ಏನು ಇಲ್ಲ ನಿಮ್ಮ ಕೆಲಸ. ನೀವೇನ್ ಮಾಡ್ತೀರಿ? ಇದು ಮುಂದೆ ಮುದುಕ ಆದ್ಮೇಲೆ, ನನಗೆ ವಯಸ್ಸಾದ್ಮೇಲೆ ಇದು ನನಗೆ ಉಪಯೋಗ ಆಗ್ತದ ಅಂತೇಳಿ ಮಕ್ಕಳು ಹಡಿಯೋದು. ಸುಮ್ಮನೆ ಎದಕ್ಕೆ ಹಡಿಬೇಕ್ರಿ? ಮಕ್ಕಳು ಹಂಗಿದ್ರೆ ಮಕ್ಕಳು ಹಡಿಬೇಕಂತ ಹಡಿಬೇಕಷ್ಟೇ. ಈ ಜಗತ್ತಿನೊಳಗೆ ಸೃಷ್ಟಿ ಕಾರ್ಯ ನಡೆಯಕ್ಕೆ ಮಕ್ಕಳು ಹಡಿಬೇಕು. ಅದರ ಮುಂದೆ ಅದ್ರ ಮೇಲೆ ಅಪೇಕ್ಷೆ ಇಟ್ಕೊಂಡಿರೋದು ಇಲ್ಲ. ಹಿಂದಿನ ಹಿರಿಯರು ಸಂಸಾರ ಚಲೋ ಮಾಡಿಲ್ಲ, ನಮ್ಮ ಜೀವನ ಎಲ್ಲ ಹಾಳು ಮಾಡಿಟ್ಟಾರ ಅಂತ ಹೇಳಿಕೆ ನಮ್ಮ ಭವಿಷ್ಯ ಇಲ್ಲ, ಹಿಂದಿನ ಹಿರಿಯರು ಸರಿಗಿಲ್ಲ, ಹಿರಿಯರಿಗೆ ಬೈಯೋದು, ಇಲ್ಲಾಂದ್ರೆ ಮಕ್ಕಳ ಮೇಲೆ ಅಪೇಕ್ಷೆ ಇಡೋದು. ಇದು ಎಂತ ಹೊಲಸು ಪದ್ಧತಿ ಅದ ಗೊತ್ತದ? ಇದು ಮಕ್ಕಳ ಹಡಿಯೋದು, ಹೆಂಡ್ರು ಮಾಡ್ಕೊಳ್ಳೋದು, ಇದೇನದ? ವ್ಯಾವಹಾರಿಕ ಸತ್ಯ. ಅದ್ರ ಮೇಲೆ ನಮ್ಮ ಅಪೇಕ್ಷೆಗಳು ಇಟ್ಕೊಳ್ಳೋದೇನದ? ಇದು ಸತ್ಯ ಇರ್ತಾವೇನ್ರಿ ಅವು? ನಾವು ಅನ್ಕೊಂಡ ಅಪೇಕ್ಷೆಗಳು ಹೆಂಡ್ತಿನ ಮಾಡ್ಕೊಂಡ್ಮೇಲೆ ಸುಖನೇ ಆಗ್ತದ ಅಂತೇಳಿ ಅದೇನು ಸತ್ಯ ಅದ? ಮಕ್ಕಳು ಹಡಿದು ಬೆಳೆಸಿವ ಅನ್ನೋರು ನಮ್ಮನ್ನು ನೋಡ್ತಾರ ಅನ್ನೋದು ಇವೆಲ್ಲ ಪ್ರಾತಿಭಾಷಿಕ ಸತ್ಯ ಹೌದಾ? ಅಲ್ಲ, ನಮ್ಮವೇ ಅಭಿಪ್ರಾಯಗಳು. ಯಾಕಂದ್ರೆ ಜಗತ್ತನ್ನ ಸರಿಯಾಗಿ ನೋಡಂಗೆ ಇಲ್ಲ ನಾವು. ಜಗತ್ತನ್ನು ನೋಡ್ರಿ, 84 ಲಕ್ಷ ಜೀವರಾಶಿಗಳ ಪೈಕಿ ನಾವು ಒಂದು ಕ್ರಿಮಿಗಳಷ್ಟೇ ಈ ಜಗತ್ತಿನೊಳಗೆ. ಉಳಿದ ಜೀವಿಗಳನ್ನ ನೋಡ್ರಿ. ಯಾವುದರ ಪಕ್ಷಿ ತನ್ನ ಮರಿಗಳಿಗೆ ಗುಡುಕು ಕೊಟ್ಟು ಆ ಪಕ್ಷಿ ತನ್ನ ರೆಕ್ಕೆಯಿಂದ ತಾನು ಹಾರುವಂತ ಸಾಮರ್ಥ್ಯ ಗಳಿಸಿಕೊಂಡ ಮೇಲೆ ಅದೇನಾರ ತನ್ನ ತಂದೆ ತಾಯಿಗೆ ಬೈದದೇನು? ನನ್ಗೆ ಹೆಂಗ್ ಬೆಳೆಸ್ಯಾರ ನೋಡು, ಯಾಕೆ ಹಡದಾರತ್ತೇಳಿ ಎಂದರೆ ಅಂದದೇನದು? ಹಿಂದಿನವ್ರಿಗೆ ಏನಾರ ಕಿರಿಕಿರಿ ಮಾಡ್ಯದೇನ್ರಿ ಅದು? ಹಿಂದಿನವ್ರಿಗೆ ಏನಾರ ನಿಂದೆ ಮಾಡ್ಯದೇನು? ಜಗತ್ತಿನ ಯಾವುದರ ಪ್ರಾಣಿ ಅಂತ ಕೆಲಸ ಮಾಡ್ಯದೇನು ಹೇಳ್ರಿ? ತನ್ನ ತಂದೆ ತಾಯಿಗೆ ಬೈದದೇನು ಹೇಳ್ರಿ?
ಮತ್ತ ಯಾವುದರ ಪ್ರಾಣಿ ನಾನು ಹಡದು ಬೆಳೆಸೀನಿ, ನನ್ನ ತತ್ತಿ ಇಟ್ಟದ್ದು ಕುಟ್ಟಿದೆ ಅಂತ ಹೇಳಕ್ಕೆ ನಾ ಮುದುಕಾಗಿನಿ, ನನಗೆ ರಕ್ಷಣೆ ಮಾಡ ಬಾ ಅಂತ ಅವು ಏನಾರ ಕರೆದವೇನು ಮರಿಗಳಿಗೆ? ಇಂಥವೆಲ್ಲ ಕೇಳಿದ್ರ ಒಳಗೆ ಉರಿ ಹತ್ತದ. ಅದಕ್ಕೆ ಗಪ್ಪ ಕೂತು ಬಿಡ್ತೀರಿ, ಮಾತಾಡೋದೇ ಬೇಡ. ನಾವು ಇಲ್ಲೆಲ್ಲ ಒಂದು ವ್ಯವಸ್ಥೆ ಮಾಡಿ ಇಟ್ಕೊಂಡಿವಿ, ನಮ್ಮ ಮನೆ ಹಾಳು ಮಾಡ್ತಾನಿವ ಇಂಥ ಮಾತಾಡಿ ಅಂತೀರಿ. ಯಾವ ಪ್ರಾಣಿ ಪಕ್ಷಿಗಳು ಯಾವ ಮ್ಯಾನ್ ಈಸ್ ದ ಓನ್ಲಿ ಡರ್ಟಿ ಎನಿಮಲ್ ಇನ್ ದಿಸ್ ವರ್ಲ್ಡ್ ಅಂತ, ಕೆಟ್ಟ ಹೊಲಸು ಪ್ರಾಣಿ ಅಂತ. ಹೂ ಬ್ಲೇಮ್ಸ್ ಅಂಡ್ ಕ್ಲೇಮ್ಸ್ ಹಿಸ್ ಪೇರೆಂಟ್ಸ್ ಅಂಡ್ ಹೂ ಡಿಪೆಂಡ್ಸ್ ಆನ್ ಹಿಸ್ ಸಕ್ಸೆಸರ್ಸ್. ಮುಂದಿನವ್ರ ಮೇಲೆ ಅವಲಂಬನೆಯಾಗಿ ಹಿಂದಿನವರಿಗೆ ಬೈಕೋತ ಕ್ಲೇಮ್ ಮಾಡ್ಕೋತಿರೋಂಥ ಹೊಲಸು, ಅತ್ಯಂತ ಹೊಲಸು ಪ್ರಾಣಿ ಅಂದ್ರೆ ಈ ಮನುಷ್ಯ. ಅವನಿಗೆ ಸ್ವತಂತ್ರವಾದ ಅರಣ್ಯದೊಳಗೆ ಸಿಂಹ ಹುಲಿಗಳು ತಮ್ಮ ಶಕ್ತಿ ಇರೋ ತನಕ ಹೋರಾಟ ಮಾಡ್ತಾವ, ಬೇಟೆ ಆಡ್ತಾವ. ತಮ್ಮ ಶಕ್ತಿ ಸಾಮರ್ಥ್ಯ ಮುಗಿದ ಮೇಲೆ ಒಂದ್ ಕಡೆ ಮೂಲ್ಯಾಕ್ ಕುಂದಿರ್ತಾವ. ನಮ್ಗೆ ವಯಸ್ಸಾಗ್ಯದ, ಬರ್ರಿ ಎಲ್ಲರೂ ನನಗೆ ತಿಲ್ಲಕ್ಕ ತಂದು ಕೊಡ್ರಿ ಕುಂತಲ್ಲೇ. ಅಯ್ಯೋ ಪಾಪ ಸಿಂಹರಾಜ ಹುಲಿರಾಜ ಏನಾಗ್ಯದ, ವಯಸ್ಸಾಗ್ಯದ, ಅದಕ್ಕೆ ಚಿಗರಿಗಳು ಮೊಲಗಳು ತಾವೇ ಬಂದು ನಮ್ಮನ್ನು ತಿನ್ನಪ್ಪ ಅಂತವೆ. ನಾವೇನು ಒಂದ್ ಕಡೆ ಎಲ್ಲ ಸುಮ್ಮ ಗಪ್ಪು ಬಿದ್ದು ಸತ್ತೋತಾವ ಇಲ್ಲ? ಕೂಳ ನೀರ ಬಿಟ್ರೆ 8 ದಿನದಾಗ ಸತ್ತೋಗ್ತೀವಿ. ಬಿಡ್ಲಕ್ ತಯಾರಿಲ್ಲ. ಸಾಯದ್ ಕೊನೆಯ ಗಳಿಗೆ ತನಕನು ಬಾಯಾಗ ಸುಟ್ಟ ಹಪ್ಪಳ ತಗೊಂಬ, ಕರ್ದ ಹಪ್ಪಳ ತಗೊಂಬ, ಚಡ್ಗಿ ತಗೊಂಬ, ಬದ್ನಿಕಾಯಿ ಪಲ್ಯ ತಗೊಂಬ, ಚವಳಿಕಾಯಿ ಪಲ್ಯ ತಗೊಂಬ, ರೊಟ್ಟಿ ತಗೊಂಬ, ಚಪಾತಿ ತಗೊಂಬ, ತಿನ್ನೇಬೇಕಂತ. ನಂದೆಲ್ಲ ಕೆಲಸ ಮುಗೀತು, ಇನ್ನು ದೇವ್ರ ಧ್ಯಾನ ಮಾಡ್ಕೊತ ಹೋಗಮನ್ನೋದು ಏನಾರ ಹೋಗೋ ಪ್ರೋಗ್ರಾಮ್ ಅಲ್ಲ. ಇನ್ನೊಂದು 4 ದಿನ ಇರಬೇಕಂತ ಮುಗೀತು, ಲೀಲೆ ಮುಗೀತು. ಇವೆಲ್ಲ ಪ್ರಾತಿಭಾಷಿಕ ಸತ್ಯಗಳ ಒಂದು ಏನಂದ್ರೆ ಇವ್ಯಾವೂ ಸರಿ ಇಲ್ಲ. ಇವುದ್ರ ಬಗ್ಗೆ ಏನ್ ನಾವು ಮಾಡ್ಕೊಂಡು ಸುತ್ತಮುತ್ತ ಏನೇನು ಸರಿ ಇಲ್ಲ ವ್ಯವಸ್ಥೆಗಳು. ನಮಗೇನು ಮನುಷ್ಯ ತನ್ನನ್ನು ತಾನು ಯಾರೆಂದು ಅರಿತು ಆ ಜ್ಞಾನ ಆದ್ಮೇಲೆ ನಮಗೇನು ಒಂದಿಟ್ಟು ಆನಂದ ಆಯ್ತಂದ್ರೆ ನಾ ಎದಕ್ಕೆ ಬಂದೀನಿ, ಆ ಕೆಲಸ ಮುಗೀತು. ಕೈ ಚೀಲ ತಗೊಂಡು ನಮ್ಮ ಬಸ್ ಬತ್ತು ಅಂದ್ರೆ ಹೋಲಕ್ ಹೆಂಗ್ ರೆಡಿಯಾಗಿ ಬಸ್ ಸ್ಟ್ಯಾಂಡ್ ನಾಗ ಕೂತಿರ್ತಾರ, ಹಂಗ ಕೂತೇವಂತಂದ್ರ ಯಾವ ಮರಣ ನಮಗ್ ಬಾಧೆ ಕೊಡ್ತು? ಸಿದ್ದೇಶ್ವರ ಸ್ವಾಮೀಜಿ ಏನ್ ಮಾಡಿದ್ರು? ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಬೇಕು ಅಂತ ಹೇಳ್ಬಿಟ್ರು. ಆರೋಗ್ಯ ಸ್ವಲ್ಪ ಬಹಳ ಸಮಸ್ಯೆ ಆಗ್ಯಾರ. ಆಗಲ್ಲಂದ್ರು ನೋ. ಮತ್ತೊಳಗ ಅಲ್ಲಿ ಆದ್ಮೇಲೆ ಮತ್ತೇನೇನು ಔಷಧಿಗಳು ಹಾಕ್ತಿರೋ, ನನ್ನ ಶರೀರ ಸ್ವಚ್ಛ ಇಟ್ಕೊಂಡಿನಿ, ಶುದ್ಧ ಬ್ರಹ್ಮನ ಶರೀರ, ಇದು ಶುದ್ಧವಾಗೇ ಇರ್ತದೆ. ಇದ್ರಾಗ ಮತ್ತೆ ನೀವು ಹೊಲಸು ಸೇರಿಸಿ ನನ್ನ ಆಯುಷ್ಯದೊಳಗೊಂದಿಟ್ಟು ಹೊಲಸು, ಇನ್ನೊಂದಿಟ್ಟು ಕಾಲ ದೇಶ ಅದರೊಳಗೆ ಇನ್ನೊಂದಿಟ್ಟು ಬೆಳೆಸಿ ನನ್ನನ್ನು ಹೊಲಸು ಮಾಡಬೇಡ್ರಿ. ಆಹಾರ ಪಾನೀಯ ಎರಡನ್ನ ಅವ್ರೇನ್ ಮಾಡ್ಬಿಟ್ರು, ಕಡಿಮೆ ಮಾಡ್ಕೋತ ತ್ಯಾಗ ಮಾಡಿಬಿಟ್ರು. ದೇವ್ರು ಯಾವಾಗ ಕರ್ಕೊಂಡು ಹೋಗ್ತಾನೋ ಏನೋ, ಯಾವನ್ ಕೈಯಾಗ ಕೂಳ ನೀರ ಬಿಟ್ಟು ಒಂದ್ ಮೂಲೆ ಬಿದ್ದಿರ್ರಿ, ದೇವ್ರಿಗೆ 1 ದಿನದಿಂದ ಕರ್ಕೊಂಡು ಹೋಗ್ತಾರೆ. ಯಾಕೆ ಕರ್ಕೊಂಡು ಹೋಗಲ್ಲ? ಸಾಧ್ಯ ಇಲ್ಲ. ಇಂಥವೆಲ್ಲ ಮಾತಾಡಿದ್ರ ವಜ್ಜಾತಾವ, ಬಹಳ ವಜ್ಜಾತಾವ. ಅದರ ಸಲುವಾಗಿ ಇದೆಲ್ಲ ಏನದಲ್ಲ, ಸ್ಥೂಲ ಅವಿದ್ಯ. ಈ ಜಗತ್ತಿನಾಗ ಇನ್ನೊಂದಿಟ್ಟು ಬದುಕಬೇಕು ಕನಸು. ಇದೆಲ್ಲ ಕನಸು, ಅದೇನು ಸತ್ಯ ಇಲ್ಲ. ಒಂದು ದಿನ ವಿಷಮ ಸಂಸಾರವಿದನು ಕನಸೆಂದರಿ. ನಾವು ಒಳಗೆ ಆಲೋಚನೆ ಮಾಡಿ ಇಂಥವು ನಮ್ಮ ಆಲೋಚನೆಗಳಲ್ಲಿ ಬರೀ ತೋರಿಕೆಯಾದ ಇರುವಿಕೆಯ ಸತ್ವ ಏನೇನು ಇಲ್ಲ. ಎಂತ ಹೊಲಸು ಆಲೋಚನೆಗಳು ಇಟ್ಕೊಂಡು ಬದುಕಲಕತ್ತೀವಲ್ಲ, ಇವೆಲ್ಲ ವಿಚಾರ ಮಾಡೋದು. ಸ್ಥೂಲ ಅವಿದ್ಯೆ ಇದೆಲ್ಲ. ವ್ಯಾವಹಾರಿಕ ಸತ್ಯ ಮಾಡ್ಬೇಕಾದ್ರೆ ಮೈಯೊಳಗೆ ಚೇತನ ಬೇಕಾಗ್ತದ. ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಮೈನಿಯಾಗಿ ಶಕ್ತಿ ಇರಬೇಕಾಗ್ತದ. ಅವೆಲ್ಲ ಒಟ್ಟು ಇರಷ್ಟು ದಿವಸ ಏನ್ ಮಾಡೋದು ಮಾಡಿ, ಮುಂದ ಅದ್ರ ಮೇಲೆ ಅಭಿಪ್ರಾಯ ಮಾಡ್ಕೊಂಡು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ರೊಕ್ಕ, ನನ್ನ ಸಂಪತ್ತು ಏನು ನಿಂದು? ಸ್ಥೂಲ ಅವಿದ್ಯೆ ಹೌದಾ ಇಲ್ಲ? ಇದು ನಾನು ನನ್ನದ ಅನ್ನೋದು ಸ್ಥೂಲ ಅವಿದ್ಯೆ ಹೌದಲ್ರಿ?
ಏನಾರ ಅರ್ಥ ಅದ, ನಾನು ಅನ್ನೋದಕ್ಕೆ ಅಲ್ಲಿ ಏನಾರ ಅಸ್ತಿತ್ವ ಅದ, ನನ್ನದು ಅನ್ನೋದಕ್ಕೆ ಏನಾರ ಅಸ್ತಿತ್ವ ಅದ, ಆ ಅಭಿಪ್ರಾಯಕ್ಕ, ಅಜ್ಞಾನಕ್ಕ ಏನೇನು ಇಲ್ಲ. ವಿಚಾರ ಮಾಡಬೇಕು, ವಿಚಾರ ಮಾಡ್ಕೋಬೇಕು. ವಿಚಾರ ಮಾಡಿ ಇಲ್ಲಿ ಸಾವಕಾಶ ಜಮಖಾನಿ ಸುತ್ತಕೊಂಡು, ಚಾಪಿ ಸುತ್ತಕೊಂಡು, ಬಗಲಾಗಿ ಇಟ್ಕೊಂಡು ರೆಡಿ ಎದ್ದು ಯಾರ ಮೇಲೆ ಅಧಿಕಾರ ಮಾಡೋದು ಬೇಡ, ಯಾರಿಗಿ ಏನು ಅನ್ನೋದು ಬೇಡ. ನಮ್ಮ ಲಕ್ಷ್ಯ ಶಿವನತ್ತ, ಈಶ್ವರ ಸಾಕಪ್ಪ, ಮುಗೀತು, ರೆಡಿ ಹೋಗ. ಬಸವಣ್ಣವರಿಗೆ ಬಹಿಷ್ಕಾರ ಹಾಕಿ ಕಡಿಪಾರು ಮಾಡಿದಾಗ ಒಂದು ದಿನ ನೀವು ಸಮಯ ಕೊಟ್ರಿ ಅಂತಂದ್ರ ಎಲ್ಲರೂ ಅಳತ್ತೀರಿ. ಅಂಥದ ಪ್ರಸಂಗ. ಅವಾಗ 12ನೇ ಶತಮಾನದಾಗ ಬಸವಣ್ಣವರಿಗೆ ಗಡಿಪಾರು ಮಾಡಿ ಒಳಗೆ ಹೃದಯದಾಗ ಒಬ್ಬರಿಗೆ ಬ್ಯಾನಿ ಅದ ಅದ್ರ ಬಗ್ಗೆ ಹೆಂಗಾಗಿರ್ಬೇಕಲ್ಲಿ? ಅಷ್ಟೆಲ್ಲ ಸಂಭ್ರಮ ಪಟ್ಟವನಿಗೆ ಗಡಿಪಾರು ಮಾಡಿದ್ರೆ ಹೆಂಗಾಗಿರ್ಬೇಕು? ಆ ರಾಜನ ಪರಿಸ್ಥಿತಿ ಏನಾಗಿರಬೇಕು, ಬಸವಣ್ಣನ ಪರಿಸ್ಥಿತಿ ಏನಾಗಿರಬೇಕು, ಇವ್ರದ್ದೇನು ಗತಿ ಆಗಿರಬೇಕು? ಅದನ್ನ ಒಂದು ದಿನ ಹೇಳ್ತೀನಿ. ಕಣ್ಣೀರು ಹೆಂಗೆ ಸುರಿಸ್ತೀರಿ ಅಂದ್ರೆ ಹಂಗೆ ಸುರಿಸ್ತೀರಿ. ಎಲ್ಲ ಸ್ಥೂಲ ಅವಿದ್ಯೆ. ಜಗತ್ತಿನೊಳಗೆ ಮಾಡ ಲೀಲೆ ಎಲ್ಲ ಸ್ಥೂಲ ಅವಿದ್ಯೆ. ಪ್ರಾತಿಭಾಷಿಕ ಸತ್ಯ, ಇದೆಲ್ಲ ಪ್ರಾತಿಭಾಷಿಕ ಸತ್ಯ. ಅದಕ್ಕೆ ಪಾರಮಾರ್ಥಿಕ ಸತ್ಯಕ್ಕೆ ಏನ್ ಮಾಡ್ತೀರಿ? ಮೂಲ ಅವಿದ್ಯೆಯ ಕಾರ್ಯ ವ್ಯಾವಹಾರಿಕ ಸತ್ಯ, ಸ್ಥೂಲ ಅವಿದ್ಯೆಯ ಕಾರ್ಯ ಪ್ರಾತಿಭಾಷಿಕ ಸತ್ಯ. ಮತ್ತೆ ಪಾರಮಾರ್ಥಿಕ ಸತ್ಯಕ್ಕೆ ಏನ್ ಮಾಡ್ತೀರಿ? ಪಾರಮಾರ್ಥಿಕ ಸತ್ಯಕ್ಕೆ ಏನ್ ಮಾಡ್ತೀರಿ? ಹೆಂಗ್ ಬರೀತೀರಿ? ಅದಕ್ಕೆ ಯಾವ ಅವಿದ್ಯೆಯ ಏನ್ ಬರೀತೀರಿ? ಯಾವ ಅವಿದ್ಯೆಯ ಯಾವ ಕಾರ್ಯವೂ ಅಲ್ಲದಿರುವುದು. ಕರೆಕ್ಟಾ? ಏನ್ ತಪ್ಪ? ಅಲ್ಲಿ ಅವಿದ್ಯದ ಏನು ಕೆಲಸ ಇಲ್ಲ, ಅಲ್ಲ ಅಜ್ಞಾನದ ಕೆಲಸನೇ ಇಲ್ಲ. ಯಾವ ಅವಿದ್ಯೆಯ ಯಾವ ಕಾರ್ಯವೂ ಅಲ್ಲದಿರುವುದು. ಸ್ಥೂಲ ಅವಿದ್ಯೆ ಕಾರ್ಯನೂ ಇಲ್ಲ, ಮೂಲ ಅವಿದ್ಯೆ ಕಾರ್ಯನೂ ಇಲ್ಲ, ಯಾವ ಕಾರ್ಯನೂ ಇಲ್ಲ ಅಲ್ಲಿ. ನೋ ಬಿಸ್ನೆಸ್ ಎಟ್ ಆಲ್. ವ್ಯವಹಾರನೇ ಇಲ್ಲ ಅಲ್ಲಿ, ಕಲ್ಪನೆನೂ ಇಲ್ಲ, ಯಾವ ಅವಿದ್ಯೆ ಕನಸೂ ಇಲ್ಲ, ಏನೇನೂ ಇಲ್ಲದ್ದು, ಏನೇನೂ ಅಲ್ಲದ್ದು. ಎಲ್ಲವೂ ತಾನೇ ಇದ್ದು ಏನೇನೂ ಅಲ್ಲದಂತಿರುವುದು, ಎಲ್ಲವೂ ತನ್ನಲ್ಲಿದ್ದು ಏನೇನು ಇಲ್ಲದಂತಿರುವುದು. ಇದು ಪಾರಮಾರ್ಥಿಕ ಸತ್ಯ. ಸತ್ಯ ಅಲ್ಲ, ಸತ್ಯೆ ಅಥವಾ ಸತ್ತ. ಸತ್ಯ ಅಲ್ಲ, ಸತ್ಯ ಅಂದ್ರೆ ಬ್ರಹ್ಮ ಒಬ್ಬನೇ. ಉಳಿದದ್ದೆಲ್ಲ ಸತ್ತಾಗಳು, ಸತ್ಯಗಳು ಅಂತಂದ್ರೆ ಏನು? ಸತ್ಯದಂತೆ ತೋರುವ ಮಿಥ್ಯೆಗಳು. ಸಂಸಾರ ಏನು ಅಲ್ಲದ್ದು ಏನು ಇಲ್ಲದ್ದು ಎಲ್ಲ ಒಳಗೊಂಡಿದ್ದು, ಎಲ್ಲರೊಳಗೆ ಇದ್ದದ್ದು. ಅದನ್ನ ಹೇಳ್ತಾರೆ ಇವತ್ತು. ಯಾರು? ಕಂಬಿ ಗುರುಗಳ್ರಿ. ನಾನು ಓದೊಳಗೆ ಭಾರಿ ಪುಣ್ಯ ಮಾಡಿದ್ರಪ್ಪ ಅಂತ ಗುರುಗಳು ಸಿಕ್ಕದ್ದು. ಪುಣ್ಯವಂತರು. ಮುಂದೇನು? ಯಾವ ವಿದ್ಯೆ ಯಾವ ಸತ್ಯ ವ್ಯಾವಹಾರಿಕ ಸತ್ತ. ಮುಂದೇನ್ ಮಾಡ್ತೀರಿ? ವ್ಯಾವಹಾರಿಕ ಸತ್ತದ ಬಗ್ಗೆ ಒಂದಿಷ್ಟು ತಾತ್ಪರ್ಯ ಬರ್ಕೊಳ್ಳಿ. ವ್ಯಾವಹಾರಿಕ ಸತ್ತ ಏನದ? ಪಾಯಿಂಟ್ 1. ವ್ಯಾವಹಾರಿಕ ಸತ್ತ ಪಾಯಿಂಟ್ 1. ಮ್ಯಾಲಿಂದ ಏನಾಯ್ತು? ಅವಿದ್ಯಾ ಕಾರ್ಯಗಳು, 3 ರೀತಿಯ ಅವಿದ್ಯಾ ಕಾರ್ಯಗಳು ಮ್ಯಾಲಿಂದು.
ಇನ್ನು ಕೆಳಗ ವ್ಯಾವಹಾರಿಕ ಸತ್ತ ಏನಪ್ಪ? ಮೂಲ ಅವಿದ್ಯೆಯ ಕಾರ್ಯವಾಗಿರಬೇಕು. ಮೂಲ ಅವಿದ್ಯೆಯ ಕಾರ್ಯವಾಗಿರಬೇಕು. ಎರಡನೇ ಪಾಯಿಂಟು ಈಶ್ವರ ಸೃಷ್ಟಿ ಆಗಿರಬೇಕು. ಈಶ್ವರ ಸೃಷ್ಟಿ ಅಂದ್ರೆ ನಿಮ್ಮ ದೇಹ ಹಿಡ್ಕೊಂಡು ಬ್ರಹ್ಮಾಂಡ, ಬ್ರಹ್ಮಾಂಡ ಪಿಂಡಾಂಡಗಳು. ಈಶ್ವರ ಸೃಷ್ಟಿಯಾಗಿರಬೇಕು. ಇಲ್ಲಿನೂ 3 ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಇದ್ದಂಗೆ ಅಲ್ಲಿ ಬ್ರಹ್ಮಾಂಡದೊಳಗೂ ಸ್ಥೂಲ ಸೂಕ್ಷ್ಮ ಕಾರಣಗಳ ಶರೀರಗಳದವ. ಅಲ್ಲಿ ವಿರಾಟ, ಹಿರಣ್ಯಗರ್ಭ, ಅವ್ಯಾಕೃತ ಅಂತ ಅಲ್ಲಿ ಅಂತಾರ, ಇಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಅಂತಾರ. ಈಶ್ವರ ಸೃಷ್ಟಿಯಾಗಿರಬೇಕು. ಮೂರನೇದ್ದು ಬ್ರಹ್ಮಜ್ಞಾನದಿಂದವೇ ಬಾಧವಾಗಬೇಕು. ಬ್ರಹ್ಮಜ್ಞಾನದಿಂದಲೇ ಬಾಧವಾಗಬೇಕು. ಬ್ರಹ್ಮ ಆದ ನಂತರ ಮಾಯೆ, ಮಾಯೆ ಆದಂತ ಪಂಚಭೂತಗಳು, ಪಂಚಭೂತಗಳದವಂತ ಈ ವಸ್ತು ಪ್ರಪಂಚ. ಅದಕ್ಕೆ ಎಲ್ಲ ನಾಮ ರೂಪ ಕ್ರಿಯೆಗಳು ಎಲ್ಲ ವಸ್ತುಗಳದವ, ಎಲ್ಲ ಅದಾವ. ವ್ಯಾವಹಾರಿಕ ಸತ್ತದ ಉದಾಹರಣೆಗಳು ಎಲ್ಲ ವಸ್ತುಗಳು ರಜ್ಜು, ಶುಕ್ತಿ, ಮರುಭೂಮಿ. ವೇದಾಂತದ ಪ್ರಕಾರ ರಜ್ಜು ಅಂದ್ರೆ ಹಗ್ಗ, ಶುಕ್ತಿ ಅಂದ್ರೆ ಸಿಂಪು, ಕಪ್ಪೆ ಚಿಪ್ಪು, ಮತ್ತೆ ಮರುಭೂಮಿ ಬಿಸಿಲೊಳಗಿನ ಮರುಭೂಮಿ, ಬಿಸಿಲಿನಲ್ಲಿರೋ ಮರುಭೂಮಿ. ಇದಕ್ಕ ವ್ಯಾವಹಾರಿಕ ಸತ್ತಾದ ದೃಷ್ಟಾಂತಗಳಿವು. ಈ ವ್ಯಾವಹಾರಿಕ ಸತ್ತನೇ ಕನ್ಫ್ಯೂಸಿಂಗ್ ಅದ, ಬ್ರಹ್ಮನನ್ನ ಮರೆಸದ. ಮತ್ತು ವ್ಯಾವಹಾರಿಕ ಸತ್ತದ ಇನ್ನೂ ದೊಡ್ಡ ಕನ್ಫ್ಯೂಸ್ ಯಾವುದು? ಸ್ಥೂಲ ಅವಿದ್ಯೆ. ಇದಕ್ಕೆ ಸಂಬಂಧಪಟ್ಟಂತ ಟಿಪ್ಪಣಿ. ಈಶ್ವರನೇ ದಾರಿ ತಪ್ಪಿ ಇವುಗಳ ಸೃಷ್ಟಿ ಮಾಡ್ಯಾನ. ನಾವು ಬ್ರಹ್ಮನನ್ನ ಮರೆಸಿ ಇವು ಸೃಷ್ಟಿ ಮಾಡ್ಯಾನ. ಇವುದು ಈಶ್ವರ ಸೃಷ್ಟಿ ಅದ. ಜೀವ ಏನ್ ಮಾಡ್ಯಾನ? ಈಶ್ವರ ಸೃಷ್ಟಿಯೊಳಗೆ ಇನ್ನೊಂದಿಟ್ಟು ತಲೆ ಕೆಡಿಸ್ಕೊಂಡ. ಇದು ಪ್ರಾತಿಭಾಸಿಕ ಸತ್ಯ ಏನದ? ಇದು ಎದರ ಕಾರ್ಯ? ಯಾವ ಅವಿದ್ಯೆಯ ಕಾರ್ಯ ಅದು? ಸ್ಥೂಲ ಅವಿದ್ಯೆಯ ಕಾರ್ಯ. ಎರಡನೇ ಪಾಯಿಂಟ್ ಅಲ್ಲಿ ಮೇಲೆ ಎರಡನೇ ಪಾಯಿಂಟ್ ಏನ್ ಬರೆದ್ರಿ ಅದಕ್ಕೆ ಕೌಂಟರ್ ಫೈಲ್ ಜೀವ ಸೃಷ್ಟಿ ಆಗಿರಬೇಕು ಅಂತಂದ್ರೆ ಕಲ್ಪಿತವಾಗಿರಬೇಕು. ಮೂರನೇದ್ದು ಕೌಂಟರ್ ವಿಶ್ವ ತೈಜಸ ಪ್ರಾಜ್ಞ ಜೀವ ಏನ್ರಿ? ವಿಶ್ವ ತೈಜಸ ಪ್ರಾಜ್ಞ ಜೀವರು ಇರ್ತಾರೆ. ಅದಾಯ್ತು. ಜೀವ ಸೃಷ್ಟಿ ಅಂದ್ರೆ ಅದ್ರಾಗೆ ಬಂತು. ವಿಶ್ವ ತೈಜಸ ಪ್ರಾಜ್ಞೆ 3 ಜೀವರುಗಳು ಅದ್ರಾಗೆ ಬರ್ತಾವಲ್ಲ, ಜಾಗ್ರತ ಸ್ವಪ್ನ ಸುಷುಪ್ತಿ ಒಳಗೆ. ನೆಕ್ಸ್ಟ್ ಏನಾಯ್ತು? ಮೂರನೇದ್ದು ಅಲ್ಲಿ ಏನ್ ಬರ್ದಿರಿ? ಮೂರನೇ ಪಾಯಿಂಟ್ ಮೇಲೆ ಇದು ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಆಗ. ಬ್ರಹ್ಮಜ್ಞಾನ ಇಲ್ಲದೆ ಬಾಧೆ ಆಗ್ತದೆ. ಸುಮ್ಮನೆ ಒಂದಿಷ್ಟು ಬೆಳಕಾದ್ರೆ ಸಾಕು, ಸ್ವಲ್ಪ ತಿಳಿದ್ರೆ ಸಾಕು, ಸ್ವಲ್ಪ ಏನಾದ್ರು ಬೆಳಕು ಕಂಡ್ರೆ ಸಾಕು, ಬ್ರಹ್ಮಜ್ಞಾನ ಇಲ್ಲದೆ ಬಾಧವಾಗುತ್ತದೆ. ಹೆಂಗಪ್ಪ ಅಂದ್ರೆ ಕೇವಲ ಅಧಿಷ್ಠಾನದ ಜ್ಞಾನದಿಂದ ನಿವೃತ್ತಿ. ಅಧಿಷ್ಠಾನ ವಸ್ತುವಿನ ಜ್ಞಾನ. ಅಧಿಷ್ಠಾನ ವಸ್ತು ಅಂತಂದ್ರೆ ಸರ್ಪದ ಅಧಿಷ್ಠಾನ ರಜ್ಜು, ಬೆಳ್ಳಿಯ ಅಧಿಷ್ಠಾನ ಇದು ಶುಕ್ತಿ, ಮತ್ತೆ ಮೃಗಜಲದ ಅಧಿಷ್ಠಾನ ಮರುಭೂಮಿ. ಹಿಂಗೆ 4ನೇ ಪಾಯಿಂಟು ಕೇವಲ ಅಧಿಷ್ಠಾನ ಜ್ಞಾನದಿಂದ ಮಾತ್ರ ನಿವೃತ್ತಿ ಆಗ್ತದೆ. ಈ ಪ್ರಾತಿಭಾಸಿಕ ಸತ್ಯದ ಉದಾಹರಣೆಗಳು ಯಾವದಪ್ಪ ಅಂದ್ರೆ ಸರ್ಪ, ರಜತ, ಮೃಗಜಲ. ರಜತ ಅಂದ್ರೆ ಬೆಳ್ಳಿ, ಸರ್ಪ, ರಜತ, ಮೃಗಜಲ. ಮುಂದೇನಾಯ್ತು?
ಇವ್ ಗೊತ್ತಾಯ್ತಲ್ಲ, ವ್ಯಾವಹಾರಿಕ ಸತ್ಯದೊಳಗೆ ಇವನಿಗಿನ್ನ ಒಂದು ಒಳಗೆ ಇಂಟರ್ನಲ್ ಕನ್ಫ್ಯೂಷನ್. ಜೀವ ಸೃಷ್ಟಿ, ಜೀವನಿ, ಈಶ್ವರ ಸೃಷ್ಟಿ ಒಳಗೆ ವ್ಯಾವಹಾರಿಕ ಸತ್ಯ ಅಂತಂದ್ರೆ ಅದೇ ಸುಳ್ಳವ. ಆ ಸುಳ್ಳಿನೊಳಗಿಂದ ಇನ್ನ ಒಂದು ಸುಳ್ಳ, ಇವ ತಿಳ್ಕೊಂಡದ್ ಇನ್ನ ಒಂದು ಸುಳ್ಳ, ಇನ್ನ ಡೀಪ್ ಆಗಿ ಇವ ಒಂದು ಬ್ಯಾರೆ ತಿಳ್ಕೊಂಡಾಗ. ಅವ ಹಾಗಂತ ತಿಳ್ಕೊಂಡದ್ದು ಈಶ್ವರಂದು, ಬ್ರಹ್ಮ ಅಂತ ತಿಳ್ಕೊಳ್ಳಾರ್ಬೇಕ ಅವ ಹಾಗ ಅಂತ ತಿಳ್ಕೊಳ್ಳೋಣ. ಇವ ಏನ್ ತಿಳ್ಕೊಳ್ಳೋಣ? ಹಾವು ಅಂತ ತಿಳ್ಕೊಳ್ಳೋಣ. ಇವರಿಬ್ರು ಮಾಡೋ ಕೆಲಸಗಳು. ಹಾವು ಸುಳ್ಳ, ಹಗ್ಗನೂ ಸುಳ್ಳ, ಅಲ್ಲಿ ಬ್ರಹ್ಮ ಸತ್ಯ. ಅದಕ್ಕೆ ಇನ್ನು 3ನೇ ಪಾಯಿಂಟ್ ಏನದ? ಇದಾಯ್ತಲ್ಲ, ವ್ಯಾವಹಾರಿಕ ಸತ್ಯ ಆಯ್ತು, ಪ್ರಾತಿಭಾಷಿಕ ಸತ್ಯ ಆಯ್ತು. ಈಗ ಯಾವುದು ಹೋಯ್ತು? ಪಾರಮಾರ್ಥಿಕ ಸತ್ಯ. ಹಗ್ಗನು ಸುಳ್ಳಾಗಿ ಬ್ರಹ್ಮ ಆಗ್ತದ, ಹಾವು ಸುಳ್ಳಾಗಿ ಹಗ್ಗ ಆಗ್ತದ, ಹೌದಲ್ರಿ? ಆ ಹಗ್ಗ ಬ್ರಹ್ಮ ಆದ್ಮೇಲೆ ಬ್ರಹ್ಮ ಎದರಿಂದರೆ ಸುಳ್ಳಾಗ್ತದೇನು? ಅದಕ್ಕೆ ಯಾವುದರಿಂದಲೂ, ಯಾವ ಕಾಲದಲ್ಲೂ, ಯಾವ ದೇಶದಲ್ಲೂ ನಮ್ಮೂರಾಗ ಸುಳ್ಳಾಗ್ಯದ ನಿಮ್ಮೂರಾಗ ಸುಳ್ಳಾಗಿಲ್ಲ ಅಂತಾರ. ಎಲ್ಲ ದೇಶದಾಗ ಒಂದೇ ತರ. ಯಾವ ಕಾಲದಲ್ಲೂ, ಯಾವ ದೇಶದಲ್ಲೂ, ಯಾವುದರಿಂದಲೂ ಬಾಧ ಹೊಂದುವುದಿಲ್ಲವೋ, ಯಾವ ಕಾರಣದಿಂದಲೂ ಬಾಧ ಹೊಂದುವುದಿಲ್ಲವೋ ಅದು ಪಾರಮಾರ್ಥಿಕ ಸತ್ತ ಎಂದು ಕರೆಯಲ್ಪಡುತ್ತದೆ. ಹೌದಾ? ಪಾರಮಾರ್ಥಿಕ ಸತ್ತ ಎಂದು ಕರೆಯಲ್ಪಡುತ್ತದೆ. ಫುಲ್ ಸ್ಟಾಪ್. ಚೇತನವು ಮಾತ್ರ ಎಂದೆಂದು ಬಾಧ ಹೊಂದುವುದಿಲ್ಲ. ಇವೇನದವ? ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಜಡಗಳು, ಸ್ಥಾವರಗಳು. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಇದೇ ಅರ್ಥ ಇಲ್ಲಿ. ಎಷ್ಟು ದೊಡ್ಡ ಅರ್ಥ ಅದು. ವ್ಯಾವಹಾರಿಕ ಸತ್ಯ ಸ್ಥಾವರ ಹಾಳಾಗದು, ನಾಶ ಆಗದು. ಸ್ವಚ್ಛ ತಿಳಿತ ದೊಡ್ಡ ಅರ್ಥ. ಪರಮಾರ್ಥ ಬಸವಣ್ಣವ್ರು ಯಾವ ಅರ್ಥದಾಗ ಹೇಳ್ಯಾರ? ಈ ಚೇತನ ಮಾತ್ರ ಎಂದೂ ಬಾಧ ಹೊಂದುವುದಿಲ್ಲ. ಚೇತನದಲ್ಲಿ ಏನೇನು ಕಲ್ಪಿತವಾಗಿರುತ್ತವೆಯೋ, ಅಂದ್ರೆ ಸ್ಥಾವರವಾಗಿರುವಂತ ಕಲ್ಪಿತಗಳು ಏನೇನಾಗಿರುತ್ತವೆಯೋ ಅವೆಲ್ಲ ಏನಾಗ್ತವ? ಅವೆಲ್ಲ ಒಂದು ದಿನ ಬಾಧ ಹೊಂದುತ್ತವೆ. ನಾಶ ಆಗದು ತಾನೇ ನಾಶ ಆಗ್ತಿರ್ತಾವ. ಹೌದು, ಆಯುಷ್ಯ ತೀರಿದ ಮೇಲೆ ನಾಶ ಆಗ್ತಾವ. ನಾಶ ಆಗಿದ್ದು ಮತ್ತೆ ಸೃಷ್ಟಿ ಆಗ್ತಾವ. ಬಾಧ ಆಗಂಗಿಲ್ಲ. ಬಾಧ ಅಂದ್ರೆ ಇದು ಜ್ಞಾನದ ವಿಷಯ. ಇದು ನಾಶ ಅಂದ್ರೆ ಬಡಿಗೆ ತಗೊಂಡು ಗಡಿಗೆ ಹೊಡೆದ್ರೆ ನಾಶ ಆಗ್ತದ. ಆದ್ರ ಗಡಿಗೆ ಹಂಗೆ ನಾಶವಾಗಬೇಕು ಅಂತಂದ್ರೆ ಅದಕ್ಕೆ ಮಣ್ಣು ಅಂತ ತಿಳ್ಕೊಂಡ್ರೆ ಅದು ಗಡಿಗೆನೇ ಇಲ್ಲ, ಅಲ್ಲಿ ಮಣ್ಣೇ ಅದ. ಅದಕ್ಕೆ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಅಲ್ಲಿ ಪ್ರಾತಿಭಾಷಿಕ ಸತ್ಯನೂ ಇಲ್ಲ, ವ್ಯಾವಹಾರಿಕ ಸತ್ಯನೂ ಇಲ್ಲ. ಎಲ್ಲ ಬ್ರಹ್ಮನೇ. ಬ್ರಹ್ಮನ ಬಿಟ್ಟು ಮತ್ತೊಂದು ಏನೇನು ಇಲ್ಲ ಅಂತ ತಿಳ್ಕೊಂಡ್ರೆ ಅದೇ ಪಾರಮಾರ್ಥಿಕ ಸತ್ತ. ಆದ್ದರಿಂದ ಚೇತನದಲ್ಲಿ ಏನದ? ಪಾರಮಾರ್ಥಿಕ ಸತ್ತ ಇರುತ್ತದೆ. ಚೇತನದಾಗ ಯಾವ್ದಿರ್ತದೆ? ಪಾರಮಾರ್ಥಿಕ ಸತ್ಯ ಇರುತ್ತದೆ. ಅಲ್ಲಿ ವ್ಯಾವಹಾರಿಕ ಸತ್ಯನೂ ಇಲ್ಲ, ಪ್ರಾತಿಭಾಷಿಕ ಸತ್ಯನೂ ಇಲ್ಲ. ಆ ಚೇತನ ಯಾವ ಸತ್ಯಗೆ ತನ್ನಲ್ಲಿ ಇಟ್ಕೊಳ್ಳಕ್ ಅವಕಾಶ ಕೊಟ್ಟದಂದ್ರ ಪಾರಮಾರ್ಥಿಕ ಸತ್ಯಗೆ ಇಟ್ಕೊಳ್ಳಕ್ ಅವಕಾಶ ಕೊಟ್ಟದ. ಏನಾಯ್ತು? ನೀವೆಲ್ಲರೂ ಫಿಲ್ಟರ್ ಆಗಿ ಕೊನೆಗೇನು ಉಳಿದಿರಲ್ಲ, ನೀವೇ ಮತ್ತೆ ಪಾರಮಾರ್ಥಿಕ ಸತ್ತ. ನಿಮ್ಮನ್ನು ಹೊರಗೆ ಹಾಕಿದ್ರ ಹೊರಗೆ ಹೋಗಲ್ಲ, ಒಳಗೆ ಕರ್ಕೊಂಡ್ರೆ ಒಳಗೆ ಬರಲ್ಲ. ಎಲ್ಲಿರ್ಬೇಕು ಅಲ್ಲಿ ಕರೆಕ್ಟ್ ನಿಮ್ಮ ಜಾಗದಲ್ಲಿ ನೀವು ಅದಿರಲ್ಲ. ನೀವೇ ಪಾರಮಾರ್ಥಿಕ. ಅತ್ಯಂತ ತೀರ್ಥ ಸ್ವರೂಪರು.
ಜಗ್ಗಿ ಜಮಾಯಿಸಿದ್ರು ಜನ. ಅವರೆಲ್ಲರನ್ನ ಏನದರ ಅವರು ವ್ಯಾವಹಾರಿಕ ಸತ್ತ ಮತ್ತೆ ಪ್ರಾತಿಭಾಷಿಕ ಸತ್ಯದವರು. ಅವ್ರು ಒಂದು ದಿನ ಮಿಥ್ಯೆ ಆಗ್ಬೇಕಾದವ್ರು ಮಿಥ್ಯೆ ಆಗ್ಬಿಟ್ರು. ಅವರೆಲ್ಲ ಹೋಗ್ಬಿಟ್ರು. ಅವ್ರು ಸುಮ್ಮನೆ ನಾಟಕ ಅಪ್ಪಾಜಿ ಅಪ್ಪಾಜಿ ಅಂತ. ಯಾರ ನಾಟಕ ಇಲ್ಲ. ಅಪ್ಪ ಯಾರಪ್ಪ ಯಾರ ಮಗ? ತಮ್ಮ ಅಪ್ಪನ ಮಕ್ಕಳಾದ್ರ ಅವ್ರ ಅಪ್ಪ. ಅವ್ರಿಗೆ ಅವ ಅಪ್ಪ, ನಾವ್ಯಾರಿಗೆ ಅಪ್ಪ ಅಂತ. ಯಾರು ಪಾರಮಾರ್ಥಿಕ ಸತ್ಯವನ್ನು ತಿಳ್ಕೋಬೇಕು ಅಂತಾರ ಅಂಥವ್ರು ಮಾತ್ರ ಇಲ್ಲಿ ಉಳಿದಿರಿ. ಅಂಥದ ಸತ್ಯದ ಒಂದು ಅನುಭವ ಆಯ್ತು. ಯಶಸ್ವಿಯಾಗಿ ಇದನ್ನ ಚೆನ್ನಾಗಿ ಮುಗಿಸಿದ್ರಿ. ಸಂತೋಷ ಕೊಟ್ಟಲ್ರಿ ಪಾಠ? ಸಂಪೂರ್ಣ ಸತ್ಯ ಬಿಚ್ಚಿಟ್ಬಿಟ್ಟವು. ಇನ್ನ ಏನ್ ತಿಳ್ಕೊಬೇಕಿದ್ರೆ ಇನ್ನ ಏನು ಇದ್ರ ಮ್ಯಾಲ ಮತ್ತಿನ್ನೇನು ತಿಳ್ಕೊಳಕ್ ಆಯ್ತು. ಇವತ್ತು ನಮ್ಮ ಮಗಳು ಮನೆಗೆ ಬರ್ತಾಳ. ನಾಳೆ ಮುಂಜಾನೆ ವಿಷಯಾಂಕ 236 ಚಾಲು ಮಾಡಬೇಕು. ವೇದ ಗುರುಗಳು ಮತ್ತು ಸಂಸಾರ ದುಃಖ ಅನ್ನೋದು ವ್ಯಾವಹಾರಿಕ ಸತ್ತ ಇರ್ತದೆ. ವೇದಗಳು ಮತ್ತು ಗುರುಗಳು ಅವರು ಕೂಡ ವ್ಯಾವಹಾರಿಕ ಸತ್ತಾದಾಗದಾರ. ಸಂಸಾರ ದುಃಖನು ವ್ಯಾವಹಾರಿಕ ಸತ್ತ ಅದ. ಹಿಂಗಾಗಿ ವ್ಯಾವಹಾರಿಕ ಸತ್ತಾದ ಸಾಧಕ ಬಾಧಕಗಳು ವ್ಯಾವಹಾರಿಕ ಸತ್ತಾದೊಡನೆ ಉಂಟಾಗುತ್ತವೆ ಅನ್ನೋದು ಒಂದು ವಾಕ್ಯ ಏನು ಕೊಟ್ಟರ. ಆ ವಾಕ್ಯವನ್ನು ಬಿಡಿಸಿ ಮುಂದೆ ಬರೋದ್ರ ಸಲುವಾಗಿ ಇಲ್ಲಿ ತನ ಏನ್ ಕಲ್ತಿರಿ ಇದು ಪೂರ್ವ ಸಿದ್ಧತೆ. ಸತ್ತಾಗಳಂದ್ರೆ ಏನು ಅಂತ ತಿಳ್ಕೊಳ್ಳಕ್ಕೆ ಹೇಳೋದಕ್ಕೆ ಇದು ಪೂರ್ವ ಸಿದ್ಧತೆ ಮಾಡಿಕೊಟ್ಟಾರ. ಈಗ ನಿಮ್ಮ ಪೂರ್ವ ಸಿದ್ಧತೆ ಆದ್ಮೇಲೆ ಈಗ ಫೌಂಡೇಶನ್ ಹಾಕಿಬಿಟ್ರಿ. ಈಗ ಹಾಕಿದ್ಮೇಲೆ ಈಗ ಬಿಲ್ಡಿಂಗ್ ನೋಡ್ರಿ ಹೆಂಗೆ ಏರ್ತವ, ಹೆಂಗೆ ತಿಳಿತದೆ. 236ನೇದು ವೇದ ಕೂಡ ವ್ಯಾವಹಾರಿಕ ಸತ್ತ, ಗುರುಗಳು ಕೂಡ ವ್ಯಾವಹಾರಿಕ ಸತ್ತ, ಮತ್ತೆ ಸಂಸಾರ ದುಃಖ ಕೂಡ ವ್ಯಾವಹಾರಿಕ ಸತ್ತ. ಹೀಗಾಗಿ ಅವೆಲ್ಲ ವ್ಯಾವಹಾರಿಕ ಸತ್ತ ಇರುವುದರಿಂದ ಅವುಗಳಲ್ಲಿ ಸಾಧಕ ಬಾಧಕ ಉಂಟಾಗ್ತದ ಅನ್ನೋದನ್ನ ಚೆನ್ನಾಗಿ ತಿಳಿಸಿ ಹೇಳುವಂತ ಕೆಲಸ ಆಗ್ತದೆ. ಈ ದುಃಖ ನಿವೃತ್ತಿ ಆಯ್ತು ಅಂತಂದ್ರೆ ನಮ್ಮದು ಪರಮಾನಂದ ಸ್ವರೂಪನೇ ಅದ. ನಮ್ಮ ಸ್ವರೂಪ ಆಟೋಮೆಟಿಕ್ ಆಗಿ ನಮಗ ಅನುಭವಕ್ಕೆ ಬರ್ತದ. ಆ ದುಃಖ ನಿವೃತ್ತಿ ಮಾಡ್ಕೊಳಕ ಇಷ್ಟೊಂದು ದಾರಿ ತೋರ್ಸ್ಯಾರ. ಆ ದಾರಿಯಲ್ಲಿ ನಾವು ಮುಂದುವರಿಯೋಣ. ನೀವು ಮುಂದುವರಿಯಿರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಸಂಕ್ಷಿಪ್ತ ಪ್ರಾರ್ಥನೆ. ಅದು ಲ್ಯಾಪ್ಟಾಪ್ ಚಾಲು ಆಗಲಿಲ್ಲ ಬೆಳಿಗ್ಗೆ. ನಾ ಬೇರೆ ನಮ್ಮ ಮಿಸ್ಸೆಸ್ ಮೊಬೈಲ್ನಾಗ ನಡೆಸೀನಿ. ಏನಪ್ಪ ಅಂದ್ರೆ ನಾಳೆ ರಿಪೇರಿ ಆಗ್ತದ ಏನೋ, ಅದಕ್ಕೆ ಟೈಮ್ ಹಿಡಿತು ಸ್ವಲ್ಪ. ನಾನು ಜಲ್ದಿನೇ ಬಂದು ಕೂತೀನಿ. 47 ಸುಮಾರಿಗೆ ಕೂತೀನಿ. ಅದಾಗಲಿಲ್ಲ. ನಮ್ಮ ಮಗ ಬಂದ ಪಡಾನೆ ನಮ್ಮ ಮಿಸ್ಸೆಸ್ ಮೊಬೈಲ್ ತೊಗೊಂಡು ಚಾಲು ಮಾಡೀವಿ. ನಾಳೆಗೆ ಏನಾಗ್ತದೆ ನೋಡೋಣ. ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಸಂಕ್ಷಿಪ್ತ ಮಂಗಳಾರತಿ ಮಾಡಿ ಮುಗಿಸ್ರಿ. ಟೈಮ್ ಭಾಳ ಆಯ್ತು. 8:30 4 ಗಂಟೆಗಲ್ರಿ? ಬರ್ತೀವಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ.